Yes. So first thing is that in the module 4 we'll be having project planning, scheduling and monitoring. ಸೊ ಇಲ್ಲಿ ನಾವೇನಂತ ಕಲ್ತ್ಕೊಂಡಿದೀವಿ ಪ್ಲಾನಿಂಗ್ ಅಂತಂದ್ರೆ ವಾಟ್ ನೀಡ್ಸ್ ಟು ಬಿ ಡನ್. ಥರ್ಡ್ ಯೂನಿಟ್ ಅಲ್ಲಿ ನೋಡೋದಲ್ವಂದ್ರೆ ಸೊ ಪ್ಲಾನಿಂಗ್ ಅಂದ್ರೆ ಇನಿಷಿಯೇಟಿವ್ ಅಂದ್ರೆ ಏನು, ಪ್ಲಾನಿಂಗ್ ಅಂದ್ರೆ ಏನು, ಇನಿಷಿಯೇಟಿವ್ ಅಂದ್ರೆ ಏನೋ ಅದಲ್ಲ. ಹಾ, ಅದಕ್ಕೇನಂತ ವಾಟ್ ಟು ಬಿ ಡನ್, ವಾಟ್ ನೀಡ್ಸ್ ಟು ಬಿ ಡನ್. ಹಾ, ಸೊ ಪ್ಲಾನಿಂಗ್ ಫೇಸು ಏನ್ ಮಾಡ್ಬೇಕು. ಸೊ ಇಲ್ಲಿ ಯಾವ್ಯಾವ್ದು ನಾವು ಕಲಿಬೇಕಾಗಿರೋದು, ಈ ಚಾಪ್ಟರ್ ನಾವು ತಿಳ್ಕೊಬೇಕಾಗಿರೋದು ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್. ಸೊ ಪ್ಲಾನಿಂಗ್ ಆಲ್ರೆಡಿ ಡೆಡ್. ಓಕೆ, ಸೊ ಪ್ಲಾನಿಂಗ್ ಅಲ್ಲಿ ಏನೇನಿರುತ್ತೆ. ಓಕೆ, ಅದನ್ನೇ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನೆಕ್ಸ್ಟ್ ಓದ್ಕೋಬೇಕು, ಬರಲಿಲ್ಲ ಅಂದ್ರೆ. ಹಾ, ಕಳಿಸಿದ್ದು ಸಿದ್ಧಾರ್ಥ್. ಸಿದ್ಧಾರ್ಥನೇ ಹೆಸರು. ಸಿಕ್ಸರ್ ಸಿದ್ದು. Okay, so project plan. Okay, the project plan decides what, where, who, why, how, and when to do the project. ಎಷ್ಟಿದೆ ನೋಡಿ. ಏನು, ಎಲ್ಲಿ, ಯಾರು, ಯಾಕೆ, ಮತ್ತೆ ಹೇಗೆ, ಮತ್ತೆ ಏನಕ್ಕೆ ಏನಕ್ಕೆ ಈ ಪ್ರಾಜೆಕ್ಟ್ ನ ಮಾಡ್ಬೇಕು, ಇಷ್ಟಿದೆ. ಸೊ ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ ನಾವೇನ್ ಅನ್ಕೊಂಡು ಜಸ್ಟ್ ಒಂದು ಡಾಕ್ಯುಮೆಂಟ್ ಅಂತ ಅನ್ಕೊಂಡಿದ್ದು, ಬಟ್ ಇಲ್ಲಿ ಇಟ್ ಕಂಪ್ರೈಸಸ್ ಆಲ್ ದೀಸ್ ಥಿಂಗ್ಸ್. ಸೊ ದ ಪ್ರಾಜೆಕ್ಟ್ ಪ್ಲಾನ್ ಡಿಸೈಡ್ಸ್ ವಾಟ್, ವೇರ್, ಹೂ, ವೈ, ಹೌ ಅಂಡ್ ವೆನ್ ಟು ಡೂ ದ ಪ್ರಾಜೆಕ್ಟ್. ಕ್ಲಿಯರಾ. ನೆಕ್ಸ್ಟ್, ದ ಪರ್ಪಸ್ ಆಫ್ ಅ ಪ್ರಾಜೆಕ್ಟ್ ಪ್ಲಾನ್ is to guide the execution and control the project phases. Okay, project plan the main objective ಏನು, guiding the execution and controlling the project phases. Next, so project plan is a series of formal documents that define the execution and control stages of project. ಸೊ ಇಲ್ಲಿ ಪ್ರಾಜೆಕ್ಟ್ ಪ್ಲಾನ್ ಏನಕ್ಕೆ ಬೇಕು ಅಂತ ಹೇಳಿ ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡಿದರೆ, ಒಂದು ಟು ಗೈಡ್ ದ ಎಕ್ಸಿಕ್ಯೂಷನ್ ಅಂಡ್ ಕಂಟ್ರೋಲಿಂಗ್ ದ ಸ್ಟೇಜಸ್ ಆಫ್ ಅ ಪ್ರಾಜೆಕ್ಟ್. ಸೊ ಸ್ಟೇಜಸ್ ಆಫ್ ಅ ಪ್ರಾಜೆಕ್ಟ್ ಅಂದ್ರೆ ಸ್ಟೇಜಸ್ ಆಫ್ ಅ ಪ್ರಾಜೆಕ್ಟ್ ಏನಪ್ಪಾ, ಏನ್ ಅರ್ಥಗಳೇನಂದ್ರೆ ಸುಮ್ನೆ ಸ್ಟೇಜಸ್ ಕೊಡಕ್ಕಾಗುತ್ತೆ ನಾವು. ಸೊ ಈಗ ಈ ಮೊಬೈಲ್ ರೆಡಿ ಮಾಡಬೇಕು ಅಂತಂದ್ರೆ ಫಸ್ಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಕ್ಕಾಗುತ್ತೆ. ಇದಕ್ಕೆ ಫಸ್ಟ್ ಏನ್ ಮಾಡಬೇಕು, ಹಾರ್ಡ್ವೇರ್ ಶುಡ್ ಬಿ ರೆಡಿ, ಪ್ರೊಸೆಸರ್ ಶುಡ್ ಬಿ ರೆಡಿ. ಓಕೆ, ಕ್ಯಾಮ್ರಾ, ಎವ್ರಿಥಿಂಗ್. ಒನ್ಸ್ ವಿ ಅಸೆಂಬಲ್ ಆಲ್ ದ ಥಿಂಗ್, ದೆನ್ ಓನ್ಲಿ ವಿ ಹ್ಯಾವ್ ಟು ಇನ್ಸ್ಟಾಲ್ ದ ಸಾಫ್ಟ್ವೇರ್. ಸೊ ಏನಿದೆ ಸ್ಟೆಪ್ ಬೈ ಸ್ಟೆಪ್. ಸೊ ಈ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ನಾವು ಡಿಫೈನ್ ಮಾಡಿರ್ತೀವಿ ಅದನ್ನೇ. ಪ್ರಾಜೆಕ್ಟ್ ಪ್ಲಾನ್ ಇಸ್ ಅ ಸೀರೀಸ್ ಆಫ್ ಫಾರ್ಮಲ್ ಡಾಕ್ಯುಮೆಂಟ್ಸ್, ಒಂದಲ್ಲ ಸೀರೀಸ್ ಆಫ್ ಫಾರ್ಮಲ್ ಡಾಕ್ಯುಮೆಂಟ್ಸ್ ದಟ್ ಡಿಫೈನ್ ದ ಎಕ್ಸಿಕ್ಯೂಷನ್ ಅಂಡ್ ಕಂಟ್ರೋಲ್ ಸ್ಟೇಜಸ್ ಆಫ್ ಅ ಪ್ರಾಜೆಕ್ಟ್. ಓಕೆ, ಫೈನ್. ನೆಕ್ಸ್ಟ್, ನೇಚರ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ನೇಚರ್ ಅಂದ್ರೆ ಮರ ಗಿಡ ಬಳ್ಳಿ, ಅದು ಸರ್ ಕ್ಯಾರೆಕ್ಟರ್ ಬಂದಂಗೆ ಹೇಳ್ಬೋದಾಯ್ತಲ್ಲ. ಸೊ ಇವ್ ನೇಚರೇ ಸರಿ ಇಲ್ಲಪ್ಪ, ಈಗ ಯಾರ ಜೈಲ್ಗೆ ಹೋಗೋನಲ್ಲ, ಅವ್ನ ನೇಚರೇ ಸರಿ ಇಲ್ಲ, ಬರೀ ಕುಡಿಯೋದು ಕುಡಿಯೋದು, ಯಾರು ಸಿಗ್ತಾರ ಅವ್ರು ಹೊಡೆಯೋದು, ಹೆಡ್ತಿ ಯಾರು ಸಿಗ್ಲಿ, ಇದ್ರಾರು ಸಿಗ್ಲಿ, ಹಂಗೆ. ಆ ತರ ನೇಚರ್ ಅಂತ ಅದರ ಗುಣಲಕ್ಷಣ ಅಥವಾ ಅದರ ಒಂದು ಏನು ಗುಣ, ನೇಚರ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣ, ಇದು ಅದರ ಗುಣ. ಸೊ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಹೆಲ್ಪ್ಸ್ ಇನ್ ಸ್ಟ್ರೀಮ್ ಲೈನಿಂಗ್ ದ ಪ್ರೋಸೆಸ್ ಆಫ್ ದ ಪ್ರಾಜೆಕ್ಟ್. ಸ್ಟ್ರೀಮ್ ಲೈನಿಂಗ್ ಅಂದ್ರೆ ಏನು? ಹರಿಪ್ರಸಾದ್, ಗಿರಿಪ್ರಸಾದ, ನಂದನು, ಇನ್ನೊಬ್ಬ ಹರಿಪ್ರಸಾದ್. ಹರಿಕತೆ ಎಲ್ಲ ಗಿರಿಕತೆ ಬಂದಿಲ್ಲ ಇವತ್ತು. ಬರ್ತಾ ಇದೆನಾ, ಬಂದಿದ್ದ, ನನಗೇನೋ ಬಂದಿಲ್ವಾ, ಅಲ್ಲೇ ಇರ್ತೀವಿ ಅವನು. ಓಕೆ, ಸೊ ಸ್ಟ್ರೀಮ್ ಲೈನಿಂಗ್ ದ ಪ್ರಾಜೆಕ್ಟ್ ಅಂದ್ರೆ ಸೊ ರೆಕಾರ್ಡಿಂಗ್ಸ್ ನಿಮಗೂ ಅಪ್ಲೋಡ್ ಮಾಡಿಸ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ವಾಚ್. ಮಾಡೋ ಕ್ಲಾಸು ರೆಕಾರ್ಡಿಂಗ್ ಇರುತ್ತೆ, ಒಂದ್ಸಲ ರಿವಿಷನ್ ಬೇಕು ನೋಡಿ. ಸೊ ಸ್ಟ್ರೀಮ್ ಲೈನಿಂಗ್ ಪ್ರೋಸೆಸ್ ಆಫ್ ದ ಪ್ರಾಜೆಕ್ಟ್ ಅಂದ್ರೆ ಏನಾದ್ರು ಕನ್ನಡ ಅಷ್ಟು ಇವನು ಪರೀಕ್ಷೆ ಆಯ್ತು. ಸ್ಟ್ರೀಮ್ ಲೈನಿಂಗ್ ಅಂದ್ರೆ ಸ್ಟ್ರೀಮ್ ಲೈನಿಂಗ್ ಏನು ಹಂತಗಳ ಅರ್ಥ ಆಗಲ್ಲ.
ಸ್ಟೀಮ್ ಅಲ್ಲ ಕಣೋ, ಸ್ಟ್ರೀಮ್ ಲೈನಿಂಗ್. ಅಬೇ ಅಲ್ಲ. ಸ್ಟ್ರೀಮ್ ಲೈನಿಂಗ್, ಫೈನ್ ಟ್ಯೂನಿಂಗ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಸ್ಟ್ರೀಮ್ ಲೈನಿಂಗ್ ಅಂತಂದ್ರೆ ಆಸ್ ಯೂಶುವಲ್ ಸೊ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ವರ್ಕ್ ಆಗ್ಬೇಕು ಅಂತ. ಈಗ ನಮ್ಮ ಹತ್ರ ಮೊದಲೇ ಪ್ಲಾನ್ ಇದ್ರೆ ಯಾವ ಸ್ಟೇಜಸ್ ಹೆಂಗ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತೆಲ್ಲ ಇದ್ರೆ ಈಸಿನ ಕಷ್ಟನ ವರ್ಕ್ ಮಾಡೋದು. ಪ್ಲಾನ್ ಇಲ್ಲ ಅಂದ್ರೆ so that is how. So streamlining. The project planning helps in streamlining the process of the project. Planning helps in the smooth running of the project as every aspect of the project is taken into consideration and the required solution. So ಅಂದ್ರೆ ಸೊ ಇಲ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಪ್ರತಿಯೊಂದು ಆಕ್ಟಿವಿಟಿನೂ, ಸೊ ನಾವು ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಪ್ರತಿಯೊಂದು ಆಸ್ಪೆಕ್ಟ್ ತಗೊಂಡು ಕನ್ಸಿಡರ್ ಮಾಡಿ ನಾವು ಪ್ಲಾನಿಂಗ್ ನ ಡಿಸೈನ್ ಮಾಡಿರ್ತೀವಿ. ಓಕೆ, ಆ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಷನ್ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದನ್ನ ಹೇಳಿ ಪ್ಲಾನಿಂಗ್ ಹೆಲ್ಪ್ಸ್ ಇನ್ ಸ್ಮೂತ್ ರನ್ನಿಂಗ್ ಆಫ್ ದ ಪ್ರಾಜೆಕ್ಟ್. ಓಕೆ, ಆಗುತ್ತಾ ಆಗಲ್ವಾ? ಅಂಡ್ ಆಸ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಪ್ರತಿಯೊಂದು ಆಸ್ಪೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಯಾವ್ಯಾವ್ದು ಅಂಶಗಳಿವೆ ಅದನ್ನೆಲ್ಲಾನು ಕನ್ಸಿಡರ್ ಮಾಡಿ ನಾವು ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿರ್ತೀವಿ, ಸುಮ್ಮನೆ ಅಲ್ಲ. ಓಕೆ, ನೆಕ್ಸ್ಟ್. ಸೊ ಅಂಡ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೆಕ್ಸ್ಟ್, ಸೊ ದ ಪ್ರಾಜೆಕ್ಟ್ ಪ್ಲಾನ್ ಕನ್ಸಿಸ್ಟ್ 3 ರಿಲೇಟೆಡ್ ಪಾರ್ಟ್ಸ್. ಓದಿ ನೀವು ಯಾವ್ದಾದ್ರು. ಯಾವ್ದ್ರಲ್ಲಿ ಅದ್ರಲ್ಲಿ ಯಾವ್ದು ಗೊತ್ತಿಲ್ಲ ಹೇಳು. ಎಷ್ಟೆಷ್ಟು ಸಲ, 5 ಸಲ ಆಗುತ್ತೆ ರಿಪೀಟ್ ಆಗಿ. ಸೊ ಸ್ಕೋಪ್ ಮೀನ್ಸ್ ನೆಕ್ಸ್ಟ್. ಶೆಡ್ಯೂಲ್ ಅಂದ್ರೆ ಶೆಡ್ಯೂಲ್ ಅಂದ್ರೆ ಟೈಮ್ ಅಂತ, ಟೈಮ್ ಟೇಬಲ್. ನೆಕ್ಸ್ಟ್ ಅರ್ಥ. ಓಕೆ, ನೀಡ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. Do I need to explain this thing? ಇದ್ರಲ್ಲಿ ಏನ್ ಪಾಯಿಂಟು, ಯಾವ್ದು ಅರ್ಥ ಆಗಿಲ್ಲ? ಎಲ್ಲ ಒಂದೊಂದು ಒಬ್ಬೊಬ್ರು ಎಕ್ಸ್ಪ್ಲೇನ್ ಮಾಡ್ತೀರಾ? ಹೇಳಪ್ಪ ಒಂದು ಪ್ರಶ್ನೆ. ಟು ಎಲಿಮಿನೇಟ್ ಆರ್ ರಿಡ್ಯೂಸ್ ಅನ್ಸರ್ಟನಿಟಿ. ಏನಾಗದ ಹೇಳೋ, ನೀನೇನ್ ಅರ್ಥ ಮಾಡ್ಕೊಂಡು ಹೇಳೋ. ನಾನು ಅಲ್ಲಿ ಇರೋದೇನ್ ಹೊಸ್ದಾಗಿ ಏನ್ ಕೇಳ್ತಾ ಇಲ್ಲ. ಅರ್ಥ ಆಗಿದೆ ತಾನೆ? ಅಲ್ಲಿ ನೋಡು, ಆನ್ಸರ್ ಹೇಳೋ. ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿ ಹಂಗಂದ್ರೆ ಏನು ಹೇಳ್ಕೊಟ್ಟಿಲ್ಲ. ಅನ್ಸರ್ಟನಿಟಿ ಅಂದ್ರೆ ಮರ್ತೋಗೈತೆ. ಅಯ್ಯಪ್ಪ, ಏನು 3 ವರ್ಷ ಆಯ್ತಾ ಓದಿ? ಅನ್ಸರ್ಟನಿಟಿ ಅಂದ್ರಪ್ಪ ಸ್ಟಡೀಸ್ ಅನಿಶ್ಚಿತತೆ, ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ಸೊ ಇಲ್ಲಿ ಪ್ಲಾನಿಂಗ್ ನಾವು ಮೊದಲು ಮಾಡೋದ್ರಿಂದ ಮುಂದೆ ಏನಾಗ್ಬಹುದು ಅಂತ ನಾವು ಮೊದಲೇ ಅಂದಾಜು ಮಾಡಿ ಈ ರೀತಿ ರಿಸ್ಕ್ ಬರ್ಬೋದು. ಈಗ ಜೂನ್ ಅಂದ್ರೆ ಮಳೆ ಬರುತ್ತೆ ಅಂತ ನಾವು ಮೊದಲೇ ಪ್ಲಾನಿಂಗ್ ಅಲ್ಲಿ ಮಾಡಿ ಜೂನ್ ತಿಂಗಳಲ್ಲಿ ಹೊರಗಡೆ ಔಟ್ಡೋರ್ ಆಕ್ಟಿವಿಟಿನ ಕಡಿಮೆ ಮಾಡಿ ಪ್ಲಾನ್ ಮಾಡಿರ್ತೀವಿ. ಸೊ ಹಂಗಾಗಿ ಪ್ರಾಜೆಕ್ಟ್ ಪ್ಲಾನಿಂಗ್ ಯಾಕೆ ಇಂಪಾರ್ಟೆಂಟ್? ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿ. ಅಲ್ಲಿ ನೋಡಿ, ಆರ್ ಅಂತ ಕೊಟ್ಟಿದ್ದಾನೆ. ಎಲಿಮಿನೇಟ್ ಮಾಡಕ್ಕಾಗ್ಲಿಲ್ಲ ಅಟ್ಲೀಸ್ಟ್ ಕಡಿಮೆನಾದ್ರೂ ಮಾಡಬಹುದು ಅಂತ. ಯಾವುದೇ ಕಾರಣಕ್ಕೂ ಅನ್ಸರ್ಟನಿಟಿ ಅಂದ್ರೆ ಹಂಗೆ ಕಡಿಮೆ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಹೇಳ, 2ನೇ ಪಾಯಿಂಟ್. ನೀನೆ. To improve efficiency of the operation. ಹೇಳು. ಒಂದು ಎರಡು ಯೂನಿಟ್ ಬಂದಿದೆ ಅಲ್ವಾ? 1 ಯೂನಿಟ್ ಬಂದಿದೆ, ಅದೇ ಸಾಕು. ಅಲ್ಲಿಂದ ಅದೇ ಹೇಳ್ಕೋತಾ ಇರೋದು. ಭುವನ್ ಬಾಯ್ ಬಿಡ್ಬೇಕು, ಹೇಳೋ. ಬೇಗ ಟೈಮ್ ಆಯ್ತು. ಎಷ್ಟೊತ್ತಿದೆ ಈ ಚಾಪ್ಟರ್? ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದ ಆಪರೇಷನ್ ಅಂದ್ರೇನು? ಎಫಿಷಿಯನ್ಸಿ ಅಂದ್ರೇನು? ಕ್ವಾಲಿಟಿ ಅಥವಾ ಗುಣಮಟ್ಟ? ಸೊ ಎರಡು ಒಂದಿಲ್ವಾ? ಎಫಿಷಿಯಂಟ್ ಅಂದ್ರೆ ಏನಂತೀವಿ? ಕಾಂಟೇಬಲ್ ಟು
ಕ್ವಾಲಿಟಿ ಔಟ್ಪುಟ್ ಅಥವಾ ಕರೆಕ್ಟ್ ಆಗಿರೋದು. ಸೊ ಕಡಿಮೆ ಟೈಮಲ್ಲಿ ಜಾಸ್ತಿ ಔಟ್ಪುಟ್ ತಗೊಳ್ಳೋದು. ನೆಕ್ಸ್ಟ್, ಸೊ ಟು ಒಬ್ಟೈನ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ ಅಂದ್ರೆ ಸರ್ ನಮಸ್ತೆ ಬನ್ನಿ. ಏನಾಯ್ತು 3 4 5 ಕಲರ್ ಇರಂಗದಲ್ಲ ಶರ್ಟ್ ಅಲ್ಲಿ ಎಲ್ಲ ಮಿಕ್ಸ್. ಅದು ಬಟ್ಟೆ ಹೋಗಿಬೇಕಾದ್ರೆ ಬೇರೆ ಬಣ್ಣ ಬಂದು ಸೇರ್ಕೊಂಡಿರೋದ ಇಲ್ಲ ಇರೋದು ಹೆಂಗದು? ಚೆನ್ನಾಗಿದೆ. ನಾನೆಲ್ಲ 2 ಶರ್ಟ್ ಜೋಡಿ ಮಾಡಿ ಒಂದ್ ಮಾಡ್ಕೊಂಡಿದ್ದೆ ಅಂತ ಅನ್ಕೊಂಡೆ. ಓಕೆ, ಸೊ ಆಬ್ಜೆಕ್ಟಿವ್ಸ್ ಅಂದ್ರೆ ವಸ್ತು. ಅಲ್ಲೇ ಡಮಾರ್ ನೀವು ಹಂಗಾದ್ರೆ ಆಬ್ಜೆಕ್ಟ್ಸ್ ಅದು. ಇದು ಆಬ್ಜೆಕ್ಟಿವ್. ವಾಟ್ ಇಸ್ ದ ಆಬ್ಜೆಕ್ಟಿವ್? ಗುರಿ. ಸೊ ಏಮ್ ಅನ್ನೋದನ್ನ ಆಬ್ಜೆಕ್ಟಿವ್ ಅಂತ ಕೊಟ್ಟಿರ್ತಾನೆ. ಇಲ್ಲೇ ಕನ್ಫ್ಯೂಸ್ ಆಗದ್ ನೀವು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ? ದಟ್ ಇಸ್ ಆಲ್ಸೋ ಫೈನ್. ಸೊ ಆಬ್ಜೆಕ್ಟಿವ್ಸ್ ಏನನ್ನ ಅಚೀವ್ ಮಾಡಬೇಕು ಅದನ್ನೇ ತಾನೇ ಗೋಲ್ ಅನ್ನೋದು. ಗೋಲ್ ಅಂತಂದ್ರೆ ಕಾಮನ್ ಆಗುತ್ತೆ. ಆಬ್ಜೆಕ್ಟಿವ್ ಸ್ವಲ್ಪ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಇದು ಟು ಪ್ರೊವೈಡ್ ಅ ಬೇಸಿಕ್ಸ್ ಫಾರ್ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್. ಇದನ್ನ ಹೇಳಲೇಬೇಕು ನೀವು. ಹೇಳ ಬೇಸಿಕ್ ಅಲ್ಲ ಅದು. ಅಲ್ಲಿ ಕರೆಕ್ಟ್ ಆಗೋದು. ಈಗ ನೀವು ನಿಮ್ಮ ಮಾಸ್ಟರ್ ಅಥವಾ ಮಿಸ್ ನಿಮ್ಮ ಆನ್ಸರ್ ಶೀಟ್ ಕರೆಕ್ಷನ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಅದು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ? ಸೊ ಪ್ಲಾನ್ ವಿಲ್ ಬಿಕಮ್ ದ ಕೀ ಆನ್ಸರ್ ಫಾರ್ ದಿಸ್. ಇಲ್ಲಿ ನೋಡಿ, ಪ್ಲಾನ್ ಅಲ್ಲಿ ನೋಡಿ ಹೆಂಗ್ ವರ್ಕ್ ಆಗಿದೆಯಲ್ಲ, ಇದು ಪ್ಲಾನ್ ಪ್ರಕಾರ ಆಗಿದೆಯಾ ಇಲ್ವಾ ಅದನ್ನೇ. ಟು ಪ್ರೊವೈಡ್ ಅ ಬೇಸಿಸ್ ಫಾರ್ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ದ ವರ್ಕ್. ಕ್ಲಿಯರ್? 4 ಪಾಯಿಂಟ್ ಯಾವ್ದೇ ಕೇಳಿದ್ರು ಬರೀಬೇಕು. ಅಲ್ಲಿ ಕೇಳ್ತಾರೆ, ಸೊ ಎನಿ ಗಿವ್ ಮೀ ಫ್ರಮ್ ರೀಸನ್ಸ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್, ಹಿಂಗೆ ಕೇಳ್ಬೋದು ಕ್ವಶನ್. ಸೊ ಯಾವ್ದಲ್ಲ ಅಂತ 4 ಕೇಳಿ. ಸೊ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಫಂಕ್ಷನ್ಸ್, ಕಾರ್ಯಗಳು ಏನೇನ್ ಮಾಡ್ತೀವಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಅಂತ. ಓಕೆ, ಸೊ ಫಸ್ಟ್ ಒನ್, ಇದೆಲ್ಲ ಓದಿ ಓದಿ ತಲೆಗೆ ತುಂಬಾ ಹಾಕ್ಬಿಟ್ಟಿದ್ದೀರಿ. ಓದ ಪರೀಕ್ಷಿತ್ 4 ಓದು. ಲವ್ ಇದೇನು ಹಿಂಗ್ ತಪ್ಪಾಡ್ತಿದೆಯಲ್ಲ? ಕಾನ್ಶಿಯಸ್ನೆಸ್, ಬೇಡ, ಕಾನ್ಶಿಯಸ್ನೆಸ್ ಯು ಶುಡ್ ಪ್ರೊನೌನ್ಸ್. ಕೊನೆಯದು ಮಾನಿಟರಿಂಗ್ ಕಂಟ್ರೋಲ್. ಯಾರು ಹೇಳ್ಕೊಡಿ ಅಂತ ನೀವು ಬುಡ ಹೊಡೆದಾಕ್ತಿ ನಿಮ್ಗೆ. ಹೇಳಪ್ಪ ಶಿವ, ನಿಮ್ಮ ಹೆಸರೇನು? ರಾಕಿಂಗ್ ಸ್ಟಾರ್ ಹೇಳಿ. ಸೊ ಮೊದಲನೇದೇನು? ಆರ್ಗನೈಸಿಂಗ್ ಅಂದ್ರೆ ಏನು? ಓಕೆ, ಅದನ್ನ ಹಂಗಾಗ್ಬೋದು. ಇನ್ನೊಂದು ಆರ್ಗನೈಸ್ ಅಂದ್ರೆ, ಸೊ ಯಾವ್ದಾವ್ದು ರಿಸೋರ್ಸ್ ಬೇಕು ನಮ್ಗೆ, ವಿ ಶುಡ್ ಆರ್ಗನೈಸ್ ಇನ್ ಅ ಪ್ರಾಪರ್ ವೇ. ಸೊ ಯು ಹ್ಯಾವ್ ಟು ಅಗ್ಮೆಂಟ್ ಅಥವಾ ತಗೊಂಡಿರೋ ಶೇಖರಣೆ ಮಾಡೋದು ಅಂತ. ನೆಕ್ಸ್ಟ್ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್ ಹೇಳ್ಬಿಡಿ. ಕಮ್ಯುನಿಕೇಶನ್ ಗೊತ್ತಿದೆ, ಕೋಆರ್ಡಿನೇಷನ್ ಯಾರ್ಯಾರು? ನಾನು ನೀನಾ? ಹಂಗ ಹೇಳು. ನೆಕ್ಸ್ಟ್ ಪರೀಕ್ಷಿತ. ಸೊ ಪ್ಲಾನಿಂಗ್ ಮಾಡೋದ್ರಿಂದ ಮುಂಚೆನೆ ನಮ್ಗೆ ಗೊತ್ತಾಗುತ್ತೆ ಯಾವ ಒಂದು ವರ್ಕ್ ನ ಫಸ್ಟ್ ಫಿನಿಶ್ ಮಾಡಬೇಕು, ಯಾವ್ದನ್ನ ಕೊನೆವರೆಗೂ ಬಿಡಬೇಕು. ಹೌದಾ ಅಲ್ಲ? ಸೊ ದಟ್ ನೆಕ್ಸ್ಟ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ನೋ ನೀಡ್. ಸೊ ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಡಿಫೈನ್ ಪ್ರಾಬ್ಲಮ್ ಅಂತ ಇದೆ ಫಸ್ಟ್. ಏನಂಗಂದ್ರೆ ಇದನ್ನ ನಾನು ಫಸ್ಟ್ ದಿನ ಯಾರು ಫಸ್ಟ್ ದಿನ ಪಾಠ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಡಿಫೈನಿಂಗ್ ಪ್ರಾಬ್ಲಮ್. ಸರ್ ನಾವು ಪ್ರಾಜೆಕ್ಟ್ ಅಂತ ಹೇಳ್ಕೊಡ್ತಾ ಇದ್ರೆ ಇದೇನು ಪ್ರಾಬ್ಲಮ್ ಅಂತ ಬಂದೈತಲ್ಲ ಅಂತ ಕೇಳ್ಬೋದು. ಏನು ಪ್ರಾಬ್ಲಮ್? ಏನಕ್ಕೆ ಪ್ರಾಬ್ಲಮ್? ಯಾರ ಪ್ರಾಬ್ಲಮ್ ಇದು? ಪ್ರಾಜೆಕ್ಟೇ ಪ್ರಾಬ್ಲಮ್ ಕಂಡ್ರು. ಪ್ರಾಜೆಕ್ಟ್ ಮಾಡ್ತಾ ಇರೋದು ಏನಕ್ಕೆ ಹೇಳಿ? ಪ್ರಾಜೆಕ್ಟ್ ಇಸ್ ಅ ಟೆಂಪರರಿ ಸೊಲ್ಯೂಷನ್. ಸಾರಿ, ಪ್ರಾಜೆಕ್ಟ್ ಇಸ್ ಅ ಟೆಂಪರರಿ ಸೊಲ್ಯೂಷನ್ ಫಾರ್ ಅ ಪ್ರಾಬ್ಲಮ್. ಹೇಳ್ಕೊಟ್ಟಿದೆ ತಾನೆ ಫಸ್ಟ್ ದಿನ. ಅದೇ. ಸೊ ಏನ್ ಮಾಡ್ಬೇಕು, ಏನು ಸಮಸ್ಯೆ ಇದೆ, ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕು, ಏನೋ ಸಮಸ್ಯೆ ಇದ್ರೆ ಮಾಡೋದು. ಸುಮ್ಮನೆ ಎಲ್ಲ ಕರೆಕ್ಟ್ ಆಗಿದೆ ಸರ್, ಎಲ್ಲ ನಡೀತಾ ಇದೆ, ಯಾಕಬೇಕು? ವೈ ವಿ ನೀಡ್ ದಟ್. ಸರ್ ಒಂದು ಹಬ್ಬ ಇದೆ ಸರ್, ಅದಕ್ಕೆ ನಾವು ಮಟನ್ ಕುಯ್ಬೇಕು ಮನೇಲಿ ಮರಿನ, ಅದೊಂದು ಪ್ರಾಬ್ಲಮ್, ಅದೇ ಒಂದು ಪ್ರಾಜೆಕ್ಟ್. ಮರಿ ಕುಯ್ಯಕ್ಕೆ ಏನೇನ್ ಮಾಡ್ತೀರಿ? ಅದಕ್ಕೆ ಕೊಡ್ತದ ಕುಯ್ದು ಚರ್ಮ ಸುಗ್ದು ಎಲ್ಲಾನು ಕಟ್ ಮಾಡಿ. ಸಾರಿ, ವೆಜಿಟೇರಿಯನ್ಸ್ ಇದ್ದೀರಾ? ಐ ವೆರಿ ಸಾರಿ.
ಮೊಟ್ಟೆ ತಿಂತೀನಪ್ಪ ಬಿಡೋ ನೀವು ನಮ್ಮ ಕಡೆ ಕೂದು ಚರ್ಮ ಸುದ್ದು ಎಲ್ಲಾನು ಸೆಗ್ರಿಗೇಟ್ ಮಾಡಿ ಆಮೇಲೆ ಇದು ತೊಳ್ಳೆ ಯಾವ್ದು ಬೋಟಿ ಕಲೀಜ ಎಲ್ಲ ತೆಗೆದು ನೀಟಾಗಿ ಗೋಡಾತ ಎಲ್ಲಾನು ಗೋಡೆ ಹೊಡೆದು ಆಮೇಲೆ ನೀಟಾಗಿ ಕಟ್ ಮಾಡಿ ಎದೆ ಚಿಕ್ಕೆ ಎಲ್ಲ ಒಂದು ಗುಡ್ಡೆ ಹಾಕಿ ಶೂ ಹಾಕ್ಸ್ಕೊ. ಸೊ ಒಂದು ಪ್ರಾಬ್ಲಮ್ ಅದು ಸೊಲ್ಯೂಷನ್. ಇನ್ನೂ ಏನು ಅಂತಂದ್ರೆ ಭಾನುವಾರ ಎಲ್ಲ ಬಗ್ಗಿಸ್ಕೊತಾ ಇದ್ದೀರಿ ಮನೆ ಹೋಗಿ ತಿನ್ನೋರು. ಇನ್ನು ಏನು ಅಂದ್ರೆ ಎನಿ ಆಫ್ ದ ಪ್ರಾಬ್ಲಮ್. ಓಕೆ, ಸಪೋಸ್ ಈಗ ಮನೆ ಕಟ್ಟೋದು ಅಂತ ಅನ್ಕೊಳ್ಳಿ. ಸರ್ ಯಾರಿಗೂ ಪ್ರಾಬ್ಲಮ್ ಇಲ್ವಲ್ಲ ಸರ್ ಅಂತಲ್ಲ, ನಮ್ಗೆ ಇರಕ್ ಮನೆ ಇಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಇದೆ. ಅದು ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಎಲ್ಲಾರ್ಗು ಇರ್ಬೇಕು ಅಂತಲ್ಲ. ಈಗ ರೋಡ್ ಇದೆಲ್ಲ ಸರ್, ಎರಡು ಹೈವೇ, 2 ಲೈನ್ಸ್ ಇದೆ ಹೈವೇ, 2 ರೋಡ್ ಇದೆ, ಯಾಕೆ 4 ಯಾಕೆ ಮಾಡ್ತಾ ಇದಾರೆ ಹುಚ್ಚ ಅವ್ರಿಗೆ? ನನ್ಗೇನು ಬೇಕಾಗಿಲ್ವಲ್ಲ, ನಂಗೆ ಪ್ರಾಬ್ಲಮ್ ಇಲ್ಲ, ಹೆಂಗಿದ್ರೇನು ಹೆಂಗ್ ಪ್ರಾಬ್ಲಮ್ ಇಲ್ಲ. ದ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಹೇಳ್ಕೊಟ್ಟಿದ್ದೀನಿ ತಾನೆ ನೋಡಿ. ಅವ್ರ ಮೇಲೆ ಕ್ವಶನ್ ಕೇಳಿದಾನೆ ಲಾಸ್ಟ್. ಪಾಲುದಾರರು ಅಥವಾ ಭಾಗಿದಾರರು, ಎನಿಥಿಂಗ್ ಇಸ್ ಕರೆಕ್ಟ್. ಯಾರು ಅದಕ್ಕೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರಿಗೆ ಅದು ಪ್ರಾಬ್ಲಮ್ ಆಗಿದೆಯಾ, ಅದಕ್ಕೆ ಸೊಲ್ಯೂಷನ್ ಪ್ರಾಜೆಕ್ಟ್. ಸೊ ಫಸ್ಟ್ ಒನ್ ಈಸ್ the steps in project planning ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಡಿಫೈನ್ ದ ಪ್ರಾಬ್ಲಮ್. ನೆಕ್ಸ್ಟ್ ಮಿಷನ್ ಅಂದ್ರೆ ಡ್ರೈ ಮಿಷನ್. ಏನ್ ಮಿಷನ್ ಅಂದ್ರೆ ಏನು ಮಾಡಬೇಕು. ಸೊ ಮಿಷನ್ ಸ್ಟೇಟ್ಮೆಂಟ್ ಫಸ್ಟ್ ಇದು ಈ ಪ್ರಾಜೆಕ್ಟ್ ಮಿಷನ್ ಅಂದ್ರೆ ಸೊ ಆಬ್ಜೆಕ್ಟಿವ್ ಏನು, ಅದು ಬೇರೆ ಬೇರೆ ಇಂಟರ್ಚೇಂಜಬಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ನಥಿಂಗ್ ಮೋರ್. ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟ್ರಾಟಜಿ. ಈಗ RCB ಮಾಡ್ತಾರಲ್ಲ ಸ್ಟ್ರಾಟಜಿ, 5 ಜನ ಬೌಲರ್ ಕಳಿಸ್ಬಿಡೋದು, ಇಲ್ಲ ಇಬ್ರು ಒಬ್ಬ ಆಲ್ರೌಂಡರ್ ತೆಗ್ದಾಕ್ಬಿಡೋದು, ವಾಷಿಂಗ್ಟನ್ ಸುಂದರ್ ಅವನ್ ಯಾರ ಕರ್ಕೊಳ್ಳೋದು, ಈ ತರ ಆ ತರ ಡಬ್ಬಾ ಸ್ಟ್ರಾಟಜಿ ಅಲ್ಲ. ಸೊ ಸ್ಟ್ರಾಟಜಿ ಅಂತಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇನ್ ಲಾಜಿಕಲ್ ವೇ. ಸುಮ್ನೆ ಏನು ಕತೆ ಓದಂಗೆಲ್ಲ ಮಾಡಲ್ಲ. ಏನ್ ಪ್ರಾಪರ್ ವೇ ಇದೆ, ಟೆಕ್ನಿಕ್ಸ್ ಇದೆ, ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಯೂಸ್ ಮಾಡಿ. ಸೊ ಲಿಮಿಟೆಡ್ ಅಮೌಂಟ್ ಅಲ್ಲಿ ಹೆಚ್ಚು ಪ್ರೊಡಕ್ಟಿವಿಟಿ ಯಾವ ರೀತಿ ತೆಗೆಯೋದು ಅಂತ, ಅದನ್ನೇ ಪ್ರಾಜೆಕ್ಟ್ ಸ್ಟ್ರಾಟಜಿ, ಹೌ ದ ಪ್ರಾಜೆಕ್ಟ್ ಶುಡ್ ಗೋ ಆಫ್. ನೆಕ್ಸ್ಟ್ ಅದಕ್ಕೆ ನೋ ಸ್ಕೋಪ್. ನೆಕ್ಸ್ಟ್ ಏನೋ ಏನೋ ಹೇಳ್ಕೊಡ್ಬೇಕಾಯ್ತವೆ ನೋಡಿ, ಹೆಂಗೆ ರಸ್ಕ್ ತರ ಬರ್ತಾ ಇದೆ, ಒಂದ್ಸಲ ಹೇಳ್ಕೊಟ್ರೆ. ನೆಕ್ಸ್ಟ್ ಇದು ಯಾವ್ದ್ರ ಮೇಲೆ ಸೊ ಒಂದು ಹೋಲ್ ಪ್ರಾಜೆಕ್ಟ್ ನೋಡಿದಾಗ ನಮ್ಗೆ ಗೊತ್ತಾಗಲ್ಲ ಜಾಸ್ತಿ. 110 ಕಿಲೋಮೀಟರ್ ಅಂದ್ರೆ ಗೊತ್ತಾಗಲ್ಲ. ಅಲ್ಲಿ 5 ಕಿಲೋಮೀಟರ್ ಅಗ್ರಿಕಲ್ಚರ್ ಲ್ಯಾಂಡ್, 5 ಕಿಲೋಮೀಟರ್ ಊರೊಳಗಡೆ ಹೋಗುತ್ತಾ, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಬೇರೆ ಪ್ರೈಸು, ಮನೆ ಇದಾದ್ರೆ ಅದಕ್ಕೆ ಬೇರೆ ಪ್ರೈಸು. ಆಮೇಲೆ ನದಿ ಪಕ್ಕ ಇದೆಯಾ, ನದಿ ಪಕ್ಕ ಹಂಗೆ ಮದುವೆ ಹೊಂಟೋಗ್ಬೇಕಾಗುತ್ತಾ, ಬೇಸಿಗೆಲೇನೋ ಹೊಂಟೈತೀರಾ, ಮಳೆ ಬಂದಾಗ ರೋಡ್ ಕುತ್ಕೊಂಡು ಹೋಗ್ತಿದೆ. ಸೊ ನದಿ ಇತ್ತು, ಹೊಳೆ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಡ್ಯಾಮ್ ಕಟ್ಬೇಕಾ, ಬ್ರಿಡ್ಜ್ ಕಟ್ಬೇಕು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಪ್ಲಾನ್. ಅದಕ್ಕೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಏನಿಗೆ ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಸೊ ಎಸ್ಟಿಮೇಷನ್ ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ, ನಾಟ್ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ಪ್ಲಾನ್, ಬೇಸ್ಡ್ ಆನ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ದ ಕಾಸ್ಟ್. ನೆಕ್ಸ್ಟ್ ಮಾಸ್ಟರ್ ಶೆಡ್ಯೂಲ್ ಅಂದ್ರೆ ಶೆಡ್ಯೂಲ್ ಒಕ್ಕಿದೇನು ಮಾಸ್ಟರ್, ಯಾರು ಮಾಸ್ಟರ್, PD ಮಾಸ್ಟರ್, ಇಂಗ್ಲಿಷ್ ಮಾಸ್ಟರ್, ಯಾವ ಮಾಸ್ಟರ್ ಏನು ಮ್ಯಾನೇಜ್. ಸಿ ಆಪರೇಷನ್ಸ್ ಅಂದ್ರೆ ಏನ್ರ ಡೇ ಬೈ ಡೇ. ಸೊ ಶೆಡ್ಯೂಲ್ ಓಕೆ, ಮಾಸ್ಟರ್ ಶೆಡ್ಯೂಲ್ ಅಂದ್ರೆ ಪ್ರಾಜೆಕ್ಟ್ ಇದು ಎಲ್ಲಿ, ಇದು ಯಾವ ಸ್ಟೇಜ್ ಅಲ್ಲಿ ಇದೀವಿ ನಾವು, ಇನ್ನು ಪ್ಲಾನಿಂಗ್ ಅಲ್ಲಿ ಇದೀವಿ. ಮಾಸ್ಟರ್ ಶೆಡ್ಯೂಲ್ ಸೊ ಎಲ್ಲಾ ಆಕ್ಟಿವಿಟಿಗೂ ಸೇರ್ ಮಾಡುವಂತದ್ದು ಶೆಡ್ಯೂಲ್, ಪ್ರತಿಯೊಂದು ಆಕ್ಟಿವಿಟಿನೂ ಸೇರಿರೋದ್ರಿಂದ ಮಾಸ್ಟರ್ ಶೆಡ್ಯೂಲ್ ಅಂತೀವಿ. ಸೊ ಮಾಸ್ಟರ್ ಕಂಟ್ರೋಲ್ ರೂಮ್ ಅಂತ ಗೊತ್ತಾ, ಹಾಸನಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತಿದೆ, ಕೇಳಿದಿರಾ? ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF ಅಂತ. ಇಸ್ರೋ ಯಾವುದೇ ರಾಕೆಟ್ ಲಾಂಚ್ ಆದ್ರೂ ಹಾಸನಿಂದಲೇ ಕಂಟ್ರೋಲ್ ಮಾಡೋದು, MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಆ ಲ್ಯಾಂಡು ಅದ್ರ ಟೆರೈನು ಸೊ ಫ್ಲಾಟ್ ಆಗಿರೋದ್ರಿಂದ ಅಲ್ಲಿಗೆ ಸಿಗ್ನಲ್ ನ ಆರಾಮಾಗಿ ಕ್ಯಾಚ್ ಮಾಡೋದು ಅಂತ ಆ ಜಾಗನ ಐಡೆಂಟಿಫೈ ಮಾಡಿದ್ರು ಹಾಸನಲ್ಲಿ. ಸೊ ಕಂಟ್ರೋಲ್ ಫೆಸಿಲಿಟಿ ಕರೀ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂದ್ರೆ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ದಟ್ಸ್ ಇಟ್. ಕ್ಲಿಯರ್? ನೆಕ್ಸ್ಟ್ ಡು ಐ ನೀಡ್ ಟು ಎಕ್ಸ್ಪ್ಲೈನ್? ಹೇಳಪ್ಪ ರಾಕಿಂಗ್ ಸ್ಟಾರು. ಎಲ್ಲ ನಿಮ್ ಫ್ರೆಂಡ್ ಇನ್ನೊಬ್ಬ ಪಾಪ ಒಳ್ಳೆ ಮನುಷ್ಯ ಆಗುತ್ತೆ, ಬಂದಿಲ್ಲಲ್ಲ, ಗುಡ್ ಮ್ಯಾನ್. ಯಾಕೆ ಮಲ್ಕೊಬಿಟ್ಟವನ ಭಾನುವಾರ ಅಂತ. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್. ಓಕೆ, ಇವೆಲ್ಲ ಆದ್ಮೇಲೆ ಕೊನೆಯದು ನೆಕ್ಸ್ಟ್ ಸೈನಿಂಗ್ ಆಫ್ ದ ಪ್ರಾಜೆಕ್ಟ್, ಸೈನಿಂಗ್ ಆಫ್ ದ ಪ್ಲಾನ್. ಸೊ ಯಾರಿದ್ದಾರೆ ಕನ್ಸರ್ನ್ ಅಥಾರಿಟಿ, CEOನೋ CFOನೋ ಎಲ್ಲಾರ ಹತ್ರ ತೋರಿಸಿ ಸರಿ ಪ್ಲಾನಿಂಗ್ ರೆಡಿ, ಎಲ್ಲ ಕರೆಕ್ಟಾಗಿ ಐತಾ ರಿವ್ಯೂ ಮಾಡಿಸ್ಬಿಟ್ಟು ಬಟ್ ಶಿವ. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್. ಸೊ ಇವಾಗ ಏನ್ ನೋಡೋದು ಅದನ್ನೇ ಒಂದು ಸ್ಟ್ರಕ್ಚರ್ ತರ ಕೊಟ್ಟಿದ್ರೆ, ಫಸ್ಟ್ ಏನ್ ಮಾಡ್ತಾ ಇದ್ದಾನೆ, ಅದೊಂದು ಫಿಗರ್ ನೋಡಿ, ಡಯಾಗ್ರಾಮು. ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್,
ನೆಕ್ಸ್ಟ್ ವರ್ಕ್ ಡಿಸ್ಕ್ರಿಪ್ಷನ್ ಅಂಡ್ ಇನ್ಸ್ಟ್ರಕ್ಷನ್ಸ್, ಮಾಸ್ಟರ್ ಶೆಡ್ಯೂಲ್, ನೆಟ್ವರ್ಕ್ ಶೆಡ್ಯೂಲ್ಸ್. ನೆಟ್ವರ್ಕ್ ಶೆಡ್ಯೂಲ್ಸ್ ಅಂದ್ರೆ ನೆಟ್ವರ್ಕ್ ಶೆಡ್ಯೂಲ್ ಅಂದ್ರೆ ಸೊ ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ಸೊ ಕಮ್ಯುನಿಕೇಶನ್ ಆಗ್ಬೋದು ಅಥವಾ ಕೋಆರ್ಡಿನೇಷನ್ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು. ಬಾಂಡ್ ಆರ್ಗನೈ ನಾವು ಆನ್ಲೈನ್ ಎಲ್ಲ ಕಣೋ ಒಂದು ನೆಟ್ವರ್ಕಿಂಗ್. ಸಿ ನೀವು ಆನ್ಲೈನ್ ಬಂದ್ಮೇಲೆ ಹೇಳ್ತಾ ಇದ್ರ ನೆಟ್ವರ್ಕಿಂಗ್ ಅಂತಂದ್ರೆ ನಿಮ್ ಕಂಪ್ಯೂಟರ್ ನೆಟ್ವರ್ಕು ಅಲ್ಲ, ಸೋಷಿಯಲ್ ನೆಟ್ವರ್ಕು ಅಲ್ಲ. ಒಂದು ಟೀಮಿಂದ ಇನ್ನೊಂದು ಟೀಮ್ಗೆ ಕಮ್ಯುನಿಕೇಶನ್ ಯಾವ ರೀತಿ ಹೋಗ್ಬೇಕು, ಸೊ ಆ ಶೆಡ್ಯೂಲ್ ಹಾಕೋಬೇಕು. ಸೊ ಈಗ ಇನ್ನೊಂದು ಹೇಳ್ಬೇಕು ಅಂದ್ರೆ ಈಗ ಈ ಟೀಮು ಇನ್ನೊಂದು ಟೀಮು ಒಟ್ಟಿಗೆ ಕೆಲಸ ಮಾಡ್ತೇವೆ ಎರಡನೇ ತಿಂಗಳಲ್ಲಿ ಅಂತ ಅನ್ಕೊಳ್ಳಿ. ಫಸ್ಟ್ ತಿಂಗಳು ಯಾರಿಗೂ ಏನಕ್ಕೆ ಜಾಸ್ತಿ ಕೆಲಸ ಇಲ್ಲ. ಎರಡನೇ ತಿಂಗಳಲ್ಲಿ ಬಂದಾಗ ಅವರು ಇವರು ವಾರದಲ್ಲಿ ಮಿನಿಮಮ್ 2 ಮೀಟಿಂಗ್ ಮಾಡಬೇಕು, ಏನೇನಾಯ್ತು ಪ್ರೋಗ್ರೆಸ್ ತಗೋಬೇಕು, ಡೈರಿ ಪ್ರಾಜೆಕ್ಟ್ ಡೈರಿ ಮ್ಯಾನ್ಯುಯಲ್ ಎಲ್ಲ ಅಪ್ಡೇಟ್ ಮಾಡಬೇಕು. ಸೊ ದಟ್ ಥಿಂಗ್ ವಿ ಹ್ಯಾವ್ ಟು ನೆಕ್ಸ್ಟ್. ಆಯ್ತು, ನೆಕ್ಸ್ಟ್ ಹಾ ಇಷ್ಟೆಲ್ಲ ಆದ್ಮೇಲೆ ಕೊನೆಯಲ್ಲಿ ಸೊ ಮ್ಯಾನೇಜ್ಮೆಂಟ್ ಇಂದ ಏನಾದ್ರು ಡಿಸಿಷನ್ಸ್, ಸೊ ಇದೆಲ್ಲ ನೋಡಿ ಈ ರೀತಿ ಆಗಿದೆ. ಸೊ ದೆನ್ ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಯಾರು ತಗೊಳ್ಳೋ ಡಿಸಿಷನ್ಸ್ ಇಲ್ಲ, ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಏನಂತ ಹೇಳ್ತೀವಿ ಹೇಳೋ ಕರೆಕ್ಟ್. ಹಾ, ಸೊ ದ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಮ್ಯಾನೇಜ್ಮೆಂಟ್ ಅಂದ್ರೆ ಜಸ್ಟ್ ಮ್ಯಾನೇಜ್ ಮಾಡೋದು. ಸೊ ಸಾರಿ, ಮ್ಯಾನೇಜರು ಕನ್ಸಲ್ಟೆಂಟ್ಸು ಏನು ಕೆಲಸ ಇಲ್ಲ. ದೇ ಕಾಂಟ್ ಟೇಕ್ ಎನಿ ಆಕ್ಷನ್, ಜಸ್ಟ್ ವರ್ಕಿಂಗ್ ಔಟ್ ದ ಪ್ರಾಜೆಕ್ಟ್ ಕೆಲಸ ಮಾಡಿಸೋದು ಅಷ್ಟೇ ಅವ್ರ ಕೆಲಸ. ಮಿಕ್ಕಿದ್ದೆಲ್ಲ ಡಿಸಿಷನ್ಸು ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಟೇಕ್. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನು, ಸಿಂಗಲ್ ಯೂಸ್ ಪ್ಲಾನು, ಸ್ಟ್ಯಾಂಡಿಂಗ್ ಪ್ಲಾನು. ಈಗ ಬರ್ಕೊಳ್ಳಿ ನೀವು ನಾಳೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಹೇಳಿದವ್ ನೀವು ಬದಲು ತೋರಿಸ್ತಾ ಇಲ್ಲ, ಅಪ್ಡೇಟ್ ಮಾಡ್ತಾ ಇಲ್ಲ. ಏನೇನು ಅಸೈನ್ಮೆಂಟ್ ಕೊಟ್ಟಿದ್ದೆ ಲಾಸ್ಟ್ ನಿಮ್ಗೆ? ಹಾ, ಎಲ್ಲಿ ಸಿಮ್ಯುಲೇಟಿವ್ ಎಲ್ಲಿ ಬಂದಿದ್ರಪ್ಪ? ಯಾರೋ ಒಬ್ಬನಾರು ಹೇಳಿದ್ರಾ? ಅವನು ಕೊಟ್ಟಿರ್ಲಿಲ್ಲ ಒಟ್ಟಿಗೆ ಬರ್ಕೊಳ್ಳಿ. ಆಯ್ತು. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ನೀವೇ ಹೇಳ್ಬಿಡ್ಬೋದು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐತಲ್ಲ, ಆ ರೀತಿ ಇದು. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಪ್ಲಾನ್ಸ್ ತಿಳ್ಕೊಬಂದು ಹೇಳಿ. ನೆಕ್ಸ್ಟ್ ನೀವು ಮಾಡ್ಲಿಲ್ಲ, ನೀವು ಎಲ್ಲ ಕೊಡ್ಲಿಲ್ಲ ಅಂತಂದ್ರೆ ಫಸ್ಟ್ ಯೂನಿಟ್ ಇಂದಲೂ ನಂಗೆ ಗೊತ್ತಿದೆ ಏನೇನು ಹೇಳಿದ್ದೀನಿ ಅಂತ ಬಾಯ್ಬಿಡಿಸ್ತೀನಿ. 5th ಯೂನಿಟ್ ಮಾಡೋದಿಲ್ಲ, ನೀವೇ ಓದ್ಕೊಳ್ಳಿ. ಕೇಳಿದ್ರೆ ನನ್ನೇನಾರ ಕೇಳಿದ್ರೆ ಸರ್ ಅವ್ರು ಕೊಟ್ಟಿರೋ ಅಸೈನ್ಮೆಂಟ್ ಮಾಡಿಲ್ಲ, ಈಗ ನಾನೇನು 5th ಯೂನಿಟ್ ಮಾಡಿ ವೇಸ್ಟ್ ಆಗುತ್ತೆ ಅವ್ರಿಗೆ ಅಂತ. ಆಯ್ತಾ? ನೆಕ್ಸ್ಟ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಪಾಲಿಸೀಸ್. ಸೊ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆರ್ ವಾಟ್ ವಿ ಪ್ಲಾನ್ ಟು ಅಚೀವ್ ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್. ಹೇಳ್ಕೊಟ್ಟಿರೋ ಇದೆ ತಾನೆ ಡೆಫಿನಿಷನ್ ಅಂದ್ರೆ. ಸೊ ಗೋಲ್ ಅಂತ ಇಷ್ಟೇ. ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆರ್ ವಾಟ್ ವಿ ಪ್ಲಾನ್ ಟು ಅಚೀವ್ ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಇಟ್ ಇನ್ಕ್ಲೂಡ್ಸ್ ಏನೇನಿರುತ್ತೆ ಅಂದ್ರೆ ಡೆಲಿವರಬಲ್ಸ್ ಅಂಡ್ ಅಸೆಟ್ಸ್, ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆರ್ ಮೋಟಿವೇಶನ್. ಇಲ್ಲಿ ಆಕ್ಚುಲಿ ನಮಗ್ ಬೇಕಾದ್ರೆ ಡೆಲಿವರಬಲ್ಸ್ ಅಷ್ಟೇ. ಸೊ ಅಸೆಟ್ಸ್ ಅಂದ್ರೆ ಡೆಲಿವರಬಲ್ ಜೊತೆಗೆ ನಮ್ಗೆ ಏನಾದ್ರು ಬೇರೆ ಆಸ್ತಿ ಏನಾದ್ರು ಕ್ರಿಯೇಟ್ ಆಗುತ್ತಾ ಆಸ್ತಿನೇ. ಸೊ ಒಂದ್ ಯಾವ್ದೋ ಸಿಂಪಲ್ ಎಕ್ಸಾಂಪಲ್ ಕೊಡೋದು ಅಂದ್ರೆ ಏನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕೇಳಿದಿರಾ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕೇಳಿದಿರಾ? ಹೇಳಿ. ಈಗ ನೀವು ಐ ಪಿ ಅಂತ ಕರಿತೀವಿ, IPRs ಅಂತ. ಏನಂತಾರೆ, ಈಗ ನೀವೇನೋ ಪ್ರಾಡಕ್ಟ್ ರೆಡಿ ಮಾಡಿದ್ರೆ ನಿಮ್ಮ ಕಾಲೇಜಲ್ಲಿ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಆಯ್ತು. ಸೊ ಆ ಟೆಕ್ನಾಲಜಿ ನಿಮಗೆ ಮಾತ್ರ ಬೇಕು ಅಂದ್ರೆ ಯು ಹ್ಯಾವ್ ಟು ಅಪ್ಲೈ ಫಾರ್ ದ IP ರೈಟ್ಸ್. ಸೊ ಈ ಟೆಕ್ನಾಲಜಿ ನಾನು ಕಂಡಿಡ್ತೀನಪ್ಪ, ಯಾರು ಯೂಸ್ ಮಾಡಂಗಿಲ್ಲ, ಯೂಸ್ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ದುಡ್ಡು ಕೊಟ್ಟು ತಗೋಬೇಕು ಅಂತ. ಸೊ ಅದನ್ನ ನಾವು ಈಗ ನೀವೇನೋ ಇಲ್ಲೇನ್ ಮಾಡಿದ್ರೆ ನೀವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರ, ಬಟ್ ಒಳ್ಳೆ ಸಕ್ಸಸ್ ಆಗಿ ಅದರಿಂದ ಹೊಸ ರಿಸಲ್ಟೇ ಬಂತು, ಹೊಸದೊಂದು ಟೆಕ್ನಾಲಜಿನ ನೀವು ಕಂಡಿಡಿದ್ರೆ ಅಸೆಟ್ಸ್ ಏನಾಗುತ್ತೆ. ಸೊ ನೀವು IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಪ್ಲೈ ಮಾಡಿದಾಗ ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ, ನಿಮ್ ಬಿಟ್ಟು ಬೇರೆ ಯಾರಾದ್ರೂ ಯೂಸ್ ಮಾಡಂಗಿಲ್ಲ. ಓಕೆ, ನೀವೇನೋ ಒಂದು ಪ್ರಾಜೆಕ್ಟ್ ಈಗ ಕಂಪ್ಯೂಟರ್ ಅಲ್ಲಿ ಒಂದು ಸಿಸ್ಟಮ್ ಒಂದು ಸಾಫ್ಟ್ವೇರ್ ಕಂಡಿಡ್ತಾ ಇದ್ದಾರೆ, ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡಿಡ್ಬಿಟ್ರಿ. ಸೊ ನಿಮ್ಗೆ ಪರ್ಮಿಷನ್ ಇಲ್ಲದೆ ತಗೊಳಂಗಿಲ್ಲ, ಅದು ಅಸೆಟ್ಸ್ ಆಯ್ತು. ಆಸ್ತಿ ಅಂದ್ರೆ ತಾನೆ. ಸೊ ಇಟ್ ಶುಡ್ ಗಿವ್ ದ ರಿಟರ್ನ್. ಸೊ ಒಂದು ಡೆಲಿವರೇಬಲ್ಸ್ ಮೇನ್ ನಮ್ಗೆ ಅಷ್ಟೇ ಸಾಕು, ಬಟ್ ಆದ್ರೆ ಅಸೆಟ್ಸ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆರ್ ಮೋಟಿವೇಶನ್. ಓಕೆ, ಸೊ ಆಬ್ಜೆಕ್ಟಿವ್ ಇಂದ ಪ್ರೊಡಕ್ಟಿವಿಟಿ ಅಂಡ್ ದೆನ್ ಮೋಟಿವೇಶನ್. ನೋ, ಓನ್ಲಿ ಪ್ರೊಡಕ್ಟಿವಿಟಿ, ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ, ದಟ್ಸ್ ಏನ್ ಗೋಲ್ ಮಾಡ್ಬೇಕು ಅಂದ್ರೆ. ಸೊ ಅದ್ರ ಕಡೆ ಹೋಗೋದ್ರಿಂದ ಪ್ರೊಡಕ್ಟಿವಿಟಿನ ಕೂಡ ಇಂಪ್ರೂವ್ ಮಾಡ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ ಸೊ ಸ್ಮಾರ್ಟ್ ಪ್ರೋಸೆಸ್. ಸೊ ಸ್ಮಾರ್ಟ್ ಅಂದ್ರೆ ಏನು? ಸೊ ಆಬ್ಜೆಕ್ಟಿವ್ ಯಾವ ರೀತಿ ಇರಬೇಕು ಅಂತ ಅನ್ನೋದಕ್ಕೆ ಸ್ಮಾರ್ಟ್: ಸ್ಪೆಸಿಫಿಕ್, ಮೆಜರಬಲ್, ಅಚೀವೇಬಲ್, ರಿಯಲಿಸ್ಟಿಕ್, ಟೈಮ್. ನೋಡಿ,
ಆಬ್ಜೆಕ್ಟಿವ್ ಯಾವ ರೀತಿ ಇರಬೇಕು ಅಂತಾನೆ. ಸೊ ಈಗ ನಾನು ಇಲ್ಲಿ ಕೂತ್ಕೊಬಿಟ್ಟು ನಾನು ಮುಂದಿನ ದಿನ ಅಮೆರಿಕದ ಪ್ರೆಸಿಡೆಂಟ್ ಆಗ್ಬೇಕು, ಡೊನಾಲ್ಡ್ ಟ್ರಂಪ್ ಆದ್ಮೇಲೆ ನಾನೇ ಆಗ್ಬೇಕು ಅಂತ ಇಲ್ಲಿ ಕೂತ್ಕೊಳ್ಳೋದು ಆಯ್ತದ ಮಂಡ್ಯದಲ್ಲಿ ಮೈಸೂರಲ್ಲಿ. ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಸಿಟಿಜನ್ಶಿಪ್ ತಗೋಬೇಕು, ಅಲ್ಲಿ ಪ್ರಚಾರ ಮಾಡಬೇಕು, ಗೆಲ್ಬೇಕು. ಇಲ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಯ್ತೀನಿ, ಅರೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ನಿಂತ್ಕೊಳ್ಳಲ್ಲ ಅಂದ್ರೆ ಆಯ್ತದ? ನೋ. ಸೊ ಫಸ್ಟ್ ಸೊ ಸ್ಪೆಸಿಫಿಕ್ ಆಗಿರ್ಬೇಕು ಆಬ್ಜೆಕ್ಟಿವ್. ಯಾವ ಪ್ರಾಜೆಕ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಏನೇನೋ ಕ್ಲಾರಿಟಿ ಏನೂ ಇಲ್ಲ ಅಂತಂದ್ರೆ ವಿ ಕಾಂಟ್ ಡೂ ಇಟ್. ನೆಕ್ಸ್ಟ್, ಮೆಜರಬಲ್. ಮೆಜರಬಲ್ ಅಂದ್ರೆ ಏನು? ಒಂದಿಷ್ಟು ಸರ್, ಒಂದಿಷ್ಟು ತಂದು ಕೊಟ್ಬಿಡಿ ಅಂತಾರಲ್ಲ, ಇಷ್ಟೇ ಎಷ್ಟು ಹಾಕಿ ಇಷ್ಟು ತಂದು ಕೊಟ್ಬಿಡಿ, ಅಷ್ಟು ಇಷ್ಟು ನೋ. ಸೊ ಮೆಜರಬಲ್ ಇಷ್ಟೇ ಕ್ವಾಲಿಟಿ. ಸೊ 1 kg 2 kg ಅಂದ್ರೆ ಎಷ್ಟು ಬೇಕು ಪ್ರಾಜೆಕ್ಟ್ಗೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಈಗ ಹೇಳಿದ್ನಲ್ಲ US ಪ್ರೆಸಿಡೆಂಟ್ ಅಚೀವೇಬಲ್ ಆಗಬೇಕು ಸರ್. ಒಂದೇ ಒಂದು 6 ತಿಂಗಳು ಸರ್ 100 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಡ್ಬೇಕು ನಾನು, ಆಯ್ತದಾ? ಆ ಬುರ್ಜ್ ಖಲೀಫಾ ಇದೆಲ್ಲ ಅದ್ರ ಅಪ್ಪನ್ ಕಟ್ಬಿಡ್ತೀನಿ ಸರ್, ಇಲ್ಲೇ ಮಂಡ್ಯದಲ್ಲೇ ಕೇರ್ಪೇಟೆಲೆ ಒಂದು. ಸೊ ಅಚೀವೇಬಲ್ ಅಂತಂದ್ರೆ ಒಂದು ಫೈನಾನ್ಷಿಯಲಿ ವೈಬಲ್ ಇರಬೇಕು, ಮತ್ತೆ ರಿಯಲಿಸ್ಟಿಕ್ ಆಗೂ ಆಗ್ಬೇಕು. ನೀವು ಎಷ್ಟೇ ದುಡ್ಡು ಕೊಟ್ರು ನಾಳೆ ಇಷ್ಟೊತ್ತಿಗೆ ಒಂದು ತೆಂಗಿನ ಮರನ ಕಾಯಿ ಬಿಡಂಗ್ ಮಾಡಕ್ಕಾಗುತ್ತಾ? ಇವತ್ತು ನೆಟ್ಬಿಟ್ಟು ಆಗುತ್ತಾ? ಮತ್ತೆ ನೆಕ್ಸ್ಟ್, ಸೊ ರಿಯಲಿಸ್ಟಿಕ್ ಅಂದ್ರೆ ಸರ್ ಚಂದ್ರನ ಮೇಲೆ ಹೋಗ್ಬಿಟ್ಟು ಒಂದು ಸೈಟ್ ತಗೊಂಡು ಮನೆ ಕಟ್ಬಿಡೋಣ, ಅದೇ ಒಂದು ಪ್ರಾಜೆಕ್ಟ್ ನಮಗೆ. ಎಲನ್ ಮಸ್ಕ್ ಮಾಡ್ತಾ ಇದ್ದಾನೆ, ಬಟ್ ಸ್ಟಿಲ್ ತಗೋಬೋದ? ಮನೆ ಕಟ್ಬೇಕಲ್ಲಿ, ಅಲ್ಲಿ ಗಾಳಿನೇ ಇಲ್ವಲ್ಲ, ಏನ್ ಮಾಡ್ತೀಯ ಮನೆ ಕಟ್ಬಿಟ್ಟು? ನೆಕ್ಸ್ಟ್, ಟೈಮ್ ಬೌಂಡ್. ಟೈಮ್ ಬೌಂಡ್ ಅಂದ್ರೆ ಏನದು? ಈಗ ನೋಡಿಲ್ಲ, ಆಮೇಲೆ ಸ್ಟಿಪ್ಯುಲೇಟೆಡ್ ಟೈಮ್. ಸೊ 6 ತಿಂಗಳು ಅಂದ್ರೆ 6 ತಿಂಗಳು, ದಟ್ಸ್ ಇಟ್. ಕ್ಲಿಯರ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ಪಾಲಿಸೀಸ್. Okay. So what is the next? The objectives of a project may be, so technical objectives, performance objectives, and then time and cost objectives. So technical objectives ಅಂದ್ರೆ technical objective. See, objective ಅಂದ್ರೆ goal ಅಂತ. So what needs to be done? Plan to achieve by the end of the project. So technical output ಏನ್ ಬೇಕು ನಮಗೆ? ಓಕೆ, ಈಗ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ರೆ ಸಾಫ್ಟ್ವೇರ್ ಬೇಕು, ಈಗ ಮನೆ ಕಟ್ತಾ ಇದ್ರೆ ಅಂದ್ರೆ ದಟ್ ಹೌಸ್. ಸೊ ಟೆಕ್ನಿಕಲ್ ಆಬ್ಜೆಕ್ಟಿವ್ ಏನಿದೆ, ಏನು ನಮ್ಗೆ ಎಂಡ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿ ಏನೋ ಡೆಲಿವರ್ ಬೇಕು. ನೆಕ್ಸ್ಟ್, ಸೊ ಪರ್ಫಾರ್ಮೆನ್ಸ್ ಆಬ್ಜೆಕ್ಟಿವ್. ಸೊ ಆಬ್ಜೆಕ್ಟಿವ್ ಅಂದ್ರೆ ಗೋಲ್ ನ ಸೆಟ್ ಮಾಡೋದು, ಈ ಪ್ರಾಜೆಕ್ಟ್ ಅಲ್ಲಿ ಇಷ್ಟು, ಸೊ ಟೆಕ್ನಿಕಲ್ ರಿಲೇಟೆಡ್ ಥಿಂಗ್ಸ್ ಇಷ್ಟಾಗಬೇಕು. ಪರ್ಫಾರ್ಮೆನ್ಸ್, ಒಬ್ಬೊಬ್ಬ ಎಂಪ್ಲಾಯ್ದು ಪರ್ಫಾರ್ಮೆನ್ಸ್ ಎಷ್ಟಿರಬೇಕು. ಲೈಕ್ ನೆಕ್ಸ್ಟ್, ಎನಿಥಿಂಗ್ ಇದರಲ್ಲಿ ಟೈಮು, ಕಾಸ್ಟು, ಸ್ಕೋಪು, ಡೆಫಿನೇಷನ್, ಮಾನಿಟರಿಂಗು, ಕಂಟ್ರೋಲು ಬಂದು ಸಾಯಿಸಾಕ್ಬಿಟ್ಟಿದೆ. ನೆಕ್ಸ್ಟ್, ಪ್ರಾಜೆಕ್ಟ್ ಪಾಲಿಸೀಸ್. ಪಾಲಿಸಿ ಅಂದ್ರೆ LIC ಇನ್ಶೂರೆನ್ಸ್ ತೆಗಿ ಗಾಳಿ ಮುಗ್ಲಿ. ಪ್ರಾಜೆಕ್ಟ್ ಪಾಲಿಸೀಸ್, ಪಾಲಿಸಿ. ಗುಡ್. ಸೊ ಪಾಲಿಸಿ we can give it as rules, no issue. So extent of work given to outside contractors. ಯಾಕೆ ಹೇಳಿ ಔಟ್ಸೈಡ್ ಕಾಂಟ್ರಾಕ್ಟರ್ಸ್ ವರ್ಕ್ ಕೊಡೋದು? ಏನು ಅದು ಕನ್ಸಲ್ಟೆಂಟ್ ಮಾಡೋಂಥದ್ದು. ಕಾಂಟ್ರಾಕ್ಟಿಂಗ್ ಅಂತ ಹೇಳಿದ್ನಲ್ಲ, ಕನ್ಸಲ್ಟೆನ್ಸ್ ಬರೀ ಅಡ್ವೈಸ್ ಕೊಡಕ್ ನಮ್ಮ ಹತ್ರನೇ ಬರ್ತಾನೆ, ಬಟ್ ಯಾವ್ದೋ ಒಂದು ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನ ನಾವೇ ಮಾಡೋಕ್ಕಾಗಲ್ಲ. ಸೊ ಲೆಟ್ ದೆಮ್ ಕಾಂಟ್ರಾಕ್ಟ್ ಇಟ್ ಟು ಸಮ್ ಅದರ್ ಒನ್. ನೆಕ್ಸ್ಟ್, ಸೊ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಟು ಬಿ ಎಂಪ್ಲಾಯ್ಡ್. ಸೊ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಸೊ ಇದು 3 ಕಾಂಟ್ರಾಕ್ಟ್ ಬಗ್ಗೆ ಇದೆ. ಪ್ರಾಜೆಕ್ಟ್ ಪಾಲಿಸೀಸ್ ಅಲ್ಲಿ ಮೇನ್ ಏನ್ ಡಿಫೈನ್ ಮಾಡ್ತಾರೆ, ನೀವು ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತೀರಾ, ಮತ್ತೆ ಸೊ ಎಷ್ಟು ಜನ. ಅದಾದ್ಮೇಲೆ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಅಂತಂದ್ರೆ ಅವನಿಗೆ ನೀವು ಒಂದು ಕಾಂಟ್ರಾಕ್ಟ್ ಕೊಟ್ರೆ ಅದ್ರಲ್ಲಿ ಎಷ್ಟು ದಿನಕ್ಕೆ ಮುಗಿಸ್ಬೇಕು, ಓಕೆ, ಎಷ್ಟು ಕ್ವಾಲಿಟಿ ಇರಬೇಕು, ಯಾರಿಗೆ ಕೊಡಬೇಕು. ಈಗ ಒಂದು ಕಾಂಟ್ರಾಕ್ಟ್ ಕೊಡೋಕ್ಕಿಂತ ಮುಂಚೆ ಅವ್ನು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆ ಫೀಲ್ಡ್ ಅಲ್ಲಿ ಅದು ನೋಡು. ಸುಮ್ಮನೆ ದಾರಿ ಹೋಗೋರಿಗೆಲ್ಲ ತಗೊಳಪ್ಪ ನೀವು ಮಾಡ್ಕೊಡೋನು, ಹೊಸ ನಿನ್ನೆ ಕಂಪ್ನಿ ಓಪನ್ ಮಾಡೋಣ ಸರ್, ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಮಾಡೋ ಕೆಲಸ ಕೊಡೋಕ್ಕಾಗತ್ತಾ? ದಟ್ ವಿ ಕಾಂಟ್ ಡು. ದಟ್ಸ್ ಆಲ್. ಸೊ ಪ್ರಾಜೆಕ್ಟ್ ಪಾಲಿಸೀಸ್ ಅಲ್ಲಿ ವಿ ಶುಡ್ ಇನ್ಕ್ಲೂಡ್ ಎಕ್ಸ್ಟೆಂಟ್ ಆಫ್ ವರ್ಕ್ ಗಿವನ್ ಟು, ಎಷ್ಟು ಕೆಲಸನ ಕಾಂಟ್ರಾಕ್ಟರ್ ಕೈಲಿ ಮಾಡಿಸ್ತೀರಾ, ಅದಾದ್ಮೇಲೆ ಸೊ ಎಷ್ಟು ಕಾಂಟ್ರಾಕ್ಟರ್ನ ಎಂಪ್ಲಾಯ್ ಮಾಡಿದ್ರ. ನೆಕ್ಸ್ಟ್, ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಸೊ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂದ್ರೆ ದ ಕಂಡೀಷನ್ಸ್ ವಿಚ್ ಈ ಪುಟ್ ಫೋರ್ತ್ ಟು ಕಾಂಟ್ರಾಕ್ಟರ್ಸ್. ಕ್ಲಿಯರ್? ನೆಕ್ಸ್ಟ್,
ಟೂಲ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್. ಸೊ ಇಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇದೆ. ಇದರಲ್ಲಿ ನಮಗೆ ಒಂದು 2-3 ಕೊಂಡ್ರೆ ಸಾಕು. ನೋ ನೀಡ್ ಟು ಸ್ಟಡಿ ಎವ್ರಿಥಿಂಗ್. ಗ್ಯಾಂಟ್ ಚಾರ್ಟ್ ಅಂಡ್ ದೆನ್ ನೆಟ್ವರ್ಕ್ ಡಯಾಗ್ರಾಮ್ಸ್, CPM. CPM ನಿಮಗೆ 5th ಸೆಮ್ ಅಲ್ಲಿ ಇಂಜಿನಿಯರಿಂಗ್ ಹೋಗ್ತಿರಲ್ಲ, 5th ಸೆಮ್ ಅಲ್ಲಿ ಸೊ ಒಂದು 15 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ CPM ಮೇಲೆ. ಇನ್ಪುಟ್ ಡೇಟಾ ಕೊಟ್ಟು ಅದರಲ್ಲಿ ಸೊ ಕ್ರಿಟಿಕಲ್ ಪಾರ್ಟ್ ಮೆಥಡ್ ನ ಬರೀರಿ ಅಂತ. ಅದು ಲ್ಯಾಬ್ ಇರುತ್ತೆ, ಸೊ ಥಿಯರಿ ಆದ್ರೂ ಖಂಡಿತ ನಮ್ಗೆ ಲ್ಯಾಬ್ ಅಲ್ಲಿ ಇತ್ತು, ಥಿಯರಿನೂ ಇದೆ. ಓಕೆ, ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ಸ್ ಯಾವ್ದು ಅಂದ್ರೆ ಬರ್ಕೊಬಿಡಿ. ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮ್ಸ್, ಕ್ರಿಟಿಕಲ್ ಪಾತ್ ಮೆಥಡ್ಸ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ವರ್ಕ್ ಚಾರ್ಟ್. ಇದ್ರಲ್ಲಿ ಆಗ್ಲೇ ಒಂದಾಗಿದೆ. WBS ಆಗಿದೆ ಇಲ್ವಾ? ಸೊ ಇನ್ನ 4 ಕಲಿಬೇಕು ನಾವು. ನೋಡೋಣ ಯಾವ್ಯಾವ್ದು ಅಂತ. ಸೊ ಇಲ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್ ಎವ್ರಿಥಿಂಗ್ ವಿ ಡನ್. ಇವ್ ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಇದು ಯಾವುದೇ ಕಲೀರಿ ನೀವು, ಅದ್ರಲ್ಲಿ ಜಸ್ಟ್ ಥಿಯರಿ ಇರುತ್ತೆ. ನಾನು ಮೊದಲೇ ಹೇಳಿದೆ ಪ್ರಾಕ್ಟಿಕಲ್ ಯಾವುದೂ ಇಲ್ಲ ಇದ್ರಲ್ಲಿ. ನಿಮಗೆ CPM ಆಗ್ಬೋದು, ಗ್ಯಾಂಟ್ ಚಾರ್ಟ್ ಆಗ್ಬೋದು, ನೆಟ್ವರ್ಕ್ ಡಯಾಗ್ರಾಮ್ಸು, ಎಲ್ಲೂ ಡೇಟಾ ಕೊಟ್ಟು ನಿಮ್ಮನ್ನು ಡ್ರಾ ಮಾಡಿ ಅಂತ ಕೇಳೋದು. ಹಂಗಂದ್ರೆ ಏನು ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅದಕ್ಕೆ ಮುಂಚೆ ಏನಕ್ಕೆ ಬೇಕು ಇವು? ದ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ಸ್ ಅಂತ ಕರಿತೀವಿ ನಾವು. ಓಕೆ, ವೈ ವಿ ನೀಡ್ ದೀಸ್ ಥಿಂಗ್ಸ್? ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಸಿಂಪಲ್ ಪ್ರಾಜೆಕ್ಟ್ ಆದಾಗ ಕಾಂಪ್ಲೆಕ್ಸಿಟಿ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಈಸಿಯಾಗಿ ನಾವು ಮೈಂಡಲ್ಲೇ ಲೆಕ್ಕ ಹಾಕೋದು ಅಥವಾ ಒಂದು ಪೇಪರ್ ಕೀಪರಲ್ಲಿ ಬರೆದು ಹೇಳ್ಕೋಬಹುದು, ಈ ತರ ಇರುತ್ತೆ. ಬಟ್ ಇಫ್ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್, ಇಫ್ ಇಟ್ ಇನ್ವಾಲ್ವ್ಸ್ ಸೋ ಮೆನಿ ಕಾಂಟ್ರಾಕ್ಟರ್ಸ್, ಸೋ ಮೆನಿ ವರ್ಕರ್ಸ್, ಸೋ ಮೆನಿ ಟೀಮ್ಸ್, okay, so many technologies, so many techniques, so many strategies, next so many hindrances, so many problems and so many innovations if you want. ಆಗಿದ್ದಾಗ ಇನ್ನು ತಲೆಯಲ್ಲಿ ಇಟ್ಕೊಳಕ್ ಆಯ್ತದ? ಅದ ಎಲ್ಲರೂ ಬರ್ದೋಗಿರೋ. ಸೊ ಈ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಮಾಡ್ಬೋದು. ಸೊ ಇದ್ರಲ್ಲಿ ಮೊದಲನೇದು ಗ್ಯಾಂಟ್ ಚಾರ್ಟ್ ಅಂತ. ಸೊ ಗ್ಯಾಂಟ್ ಚಾರ್ಟ್, ಇಟ್ಸ್ ಅ ಪಿಕ್ಟೋರಲ್ ಡಿವೈಸ್, ಓಕೆ, ಇನ್ ವಿಚ್ activities, jobs are represented by horizontal bars in the time axis. ಸೊ ಇಲ್ಲಿ ಅದಾದ್ಮೇಲೆ 3ನೇ ಸ್ಲೈಡ್ ಹೋಗಿ ಗ್ಯಾಂಟ್ ಚಾರ್ಟ್ ಅಂತ ಒಂದು ಡಯಾಗ್ರಾಮ್ ಇದೆ ನೋಡಿ, ಗ್ರಾಫ್. ಸೊ ಅಲ್ಲಿ ಹಾರಿಜಾಂಟಲಿ, ಸೊ ಹೌ ಮಚ್ ವರ್ಕ್, ಓಕೆ, ಎಷ್ಟು ವರ್ಕ್ ಮಾಡಬೇಕು ಅಂತ. ಸೊ ದ ಆಕ್ಟಿವಿಟೀಸ್, ಜಾಬ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಹಾರಿಜಾಂಟಲ್ ಬಾರ್ಸ್. ಹಾರಿಜಾಂಟಲ್ ಬಾರ್ ಅಂದ್ರೆ ಉದ್ದಕ್ಕಿರೋದ, ಅಡ್ಡ ಇರೋದ, ದೋಸ್ ಶೇಡೆಡ್ ಏರಿಯಾ ಇದೆಯಲ್ಲ, those things ಎಷ್ಟು ಆಕ್ಟಿವಿಟಿ ಆಗಬೇಕು. ನೆಕ್ಸ್ಟ್, ಸೊ ದ ಲೆಂತ್ ಆಫ್ ದ ಬಾರ್ ಇಂಡಿಕೇಟ್ಸ್ ದ ಎಸ್ಟಿಮೇಟೆಡ್ ಟೈಮ್ ಫಾರ್ ದ ಜಾಬ್. ಓಕೆ, ಸೊ ಜಾಬ್ ಇಲ್ಲಿ ಏನು ಕೊಟ್ಟಿಲ್ಲ ಅವನು, ಜಾಬ್ 1 ಜಾಬ್ 5 ಅಷ್ಟೇ ಕೊಟ್ಟಿದ್ದಾನೆ, ಅದನ್ನ ನಾವು ಫಿಲ್ ಮಾಡ್ಕೋಬೇಕು ಡೈರಿಲಿ. ಓಕೆ, ಸೊ ಜಾಬ್ 1 ಎಷ್ಟು ನಡೀತಾ ಇದೆ? 4 days. ಸೊ ಜಾಬ್ 2ಗೆ, ಬಟ್ ಜಾಬ್ 1 ಜೊತೆನೆ ಪ್ಯಾರಲಲ್ ಆಗಿ ಶುರು ಆಗಿದೆ, ತೆಗೆದೇನು ಅದನ್ನ? ಹಾ, ನೆಕ್ಸ್ಟ್, ಸೊ ಜಾಬ್ 3 4 days. 4 days ಎಷ್ಟು ದಿನ? 4 days ಅಲ್ಲ, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ಅಲ್ಲ, ಸೊ ಡ್ಯೂರೇಷನ್ ಓಕೆ, ಬಟ್ ಅಲ್ಲಿ 6-4 ಅಂತ ಇದೆಯಲ್ಲ, ಅದು ಮ್ಯಾನ್ ಪವರ್ ಇಂಡಿಕೇಟ್ ಮಾಡಿದೆ, ಎಷ್ಟು ಜನ ಬೇಕು ಕೆಲಸಕ್ಕೆ ಅಂತ. ಸೊ ಶೇಡೆಡ್ ಏರಿಯಾ ಬಂದು ದ ವರ್ಕ್. ನೆಕ್ಸ್ಟ್, ಸೊ ದ ಟೈಮ್, ಸೊ ಹಾರಿಜಾಂಟಲ್ ವರ್ಟಿಕಲ್ ಲೈನ್ಸ್ ಇದೆಯಲ್ಲ, ಅದು ಟೈಮ್. ನೆಕ್ಸ್ಟ್, ಆಯ್ತಾ? ಸೊ ದ ಲೆಫ್ಟ್ ಹ್ಯಾಂಡ್ ಆಫ್ ದ ಬಾರ್ ಶೋಸ್ ದ ಬಿಗಿನಿಂಗ್ ಟೈಮ್, ದ ರೈಟ್ ಹ್ಯಾಂಡ್ ಎಂಡ್ ಶೋಸ್ ದ ಎಂಡಿಂಗ್ ಟೈಮ್. ಅಂದ್ರೇನು? ಈ ಶೇಡ್ ಇದೆಯಲ್ಲ, ಸೊ ಲೆಫ್ಟ್ ಶುರು ಆಗ್ತಾ ಇರೋದು, ರೈಟ್ ಎಂಡ್ ಆಗ್ತಾ ಇರೋದು, ಎಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತ. ಸೊ ಈಗ ಮೊದಲನೇ ಜಾಬ್ 1 ಎಲ್ಲಿಂದ ಎಂಡ್ ಆಗಿದೆ? 0 ಇಂದ ಎಂಡ್ ಆಗಿ 4th 4ನೇ ದಿನದವರೆಗೂ ನಡೆದಿದೆ. ಎಷ್ಟು ಜನ ಬೇಕು? 6 ಜನ. ಜಾಬ್ 2
2ನೇ ದಿನದಿಂದ ಶುರುವಾಗಿ 4ನೇ ದಿನಕ್ಕೆ ಮುಗಿದಿದೆ. ನೆಕ್ಸ್ಟ್ ಹಾ ದ ಮ್ಯಾನ್ ಪವರ್ ರಿಕ್ವೈರ್ಡ್ ಫಾರ್ ದ ಆಕ್ಟಿವಿಟಿ ಶೋನ್ ಬೈ ಅ ನಂಬರ್ ಆನ್ ದ ಬಾರ್. ಹಂಗೆ ಇದೆಯಾ? ಸೊ ಗ್ಯಾಂಟ್ ಚಾರ್ಟ್ ಏನಕ್ಕೆ ಅಂತಂದ್ರೆ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಈ ರೀತಿ ಹಾಕೋದ್ರಿಂದ ನಮಗೆ ವಿಸಿಬಿಲಿಟಿ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ, ಎಷ್ಟು ಜಾಬ್ಗೆ ಎಷ್ಟು ಬೇಕು ಬರೀಬಹುದು. ಬಟ್ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಸೊ ತುಂಬಾ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಈಗ ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇದು ಓದಪ್ಪ ಅನ್ನೋದಕ್ಕಿಂತ ಇದೊಂದು ಚಾರ್ಟ್ ಕೊಟ್ರೆ ನೋಡು ಎಷ್ಟು ದಿನದವರೆಗೂ ಆಗಿದೆ, 15 ದಿನದವರೆಗೂ ಆಗಿದೆ. ಜಾಬ್ 1, ಜಾಬ್ 2, ಜಾಬ್ 3 ಏನು ಅಂತ ನಾವು ಡಿಫೈನ್ ಮಾಡ್ಕೊಟ್ಟಾಗ ಸೊ ಅವ್ನಿಗೆ ಗೊತ್ತಾಗುತ್ತೆ. ಸೊ ಜಾಬ್ 1 5 ದಿನ, 4 ದಿನ ಇದೆ, ಎಷ್ಟು ಜನ ಎಂಪ್ಲಾಯಿ ಇರಬೇಕು, 6 ಜನ. ಸೊ ಜಾಬ್ 3 ಎಷ್ಟು ಜನ ಇದೆ, 1 2 3 4 5 6 7 8. ಎಷ್ಟು ಜನ ಬೇಕು ಇದಕ್ಕೆ? ಜಾಬ್ 3ಗೆ 7. ಎಷ್ಟು ಜನ ಮ್ಯಾನ್ ಪವರ್ ಎಷ್ಟು? ಹಾ ನೆಕ್ಸ್ಟ್. ಸೊ ಇಲ್ಲಿ ಈ ಚಾರ್ಟ್ ಅನ್ನು ಹೆಂಗ್ ಡ್ರಾ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸೆಕೆಂಡ್ ಒನ್ ಅಲ್ಲಿ ಒಂದು ಟೇಬಲ್ ಇದೆ ನೋಡಿ, ಜಾಬ್ಸ್, ಸ್ಟಾರ್ಟ್ ಡೇ, ಡ್ಯೂರೇಷನ್, ಮ್ಯಾನ್ ಪವರ್. ಸೊ ಇದನ್ನ ನೋಡ್ಕೊಂಡು ಈ ಚಾರ್ಟ್ ನ ಡ್ರಾ ಮಾಡಿರೋದು ಇಷ್ಟೇ. ಇದನ್ನೇ ಗ್ಯಾಂಟ್ ಚಾರ್ಟ್. ಸೊ ಇದು ಈಗ ಔಟ್ಡೇಟೆಡ್, ಫಸ್ಟ್ ಇದನ್ನ ಯೂಸ್ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಇನ್ನೊಂದು ಹೊಸ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ, ಸ್ಯಾಪ್ ಅಂತ. ಸ್ಯಾಪ್. ಸೊ ಅದು ಮೆಟೀರಿಯಲ್ಗೆ, ಬಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ನಾವು ಸಾಫ್ಟ್ವೇರ್ ಅಲ್ಲಿ ಜೀರಾ ಅಂತ ಯೂಸ್ ಮಾಡ್ತೀವಿ. ನೀವು ಕೊಡ್ತಿರಲ್ಲ ಬಿಂದು ಜೀರಾ, ಅದಲ್ಲ, ಜೀರಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಕೇಳಿದಿರಾ? ಯಪ್ಪ ಶಬಾಷ್. ಜೀರಾ ಸರ್ವಿಸ್ ನಾವು. ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಪ್ಲಸ್ ಬಗ್ ಟ್ರ್ಯಾಕಿಂಗ್ ಅಂತ. ಎಲ್ಲಾದ್ರು ಸಾಫ್ಟ್ವೇರ್ ಇಶ್ಯೂ ಬಂತಂದ್ರೆ ಏನ್ ಇಶ್ಯೂ ಕಾಣಿಸ್ತಾ ಇದೆ ನಮ್ಗೆ ಅಂತ ನೋಡಿ, ಅದು ಕ್ರಿಟಿಕಲ್ ಆಗಿದ್ರೆ ಸೊ ಅದಕ್ಕೆ ಪ್ರಯಾರಿಟೀಸ್ ನ ಕೊಟ್ಟು, ಓಕೆ ನಿಮ್ ಪ್ರಯಾರಿಟಿ ಅಂದ್ರೆ ಅರ್ಥ ಆಗ್ಬೇಕು ಅಂದ್ರೆ, ಈಗ ನಿಮ್ ಕೈಯಲ್ಲಿ ಏನೋ ಸ್ವಲ್ಪ ಇದಾಯ್ತು, ಉಂಡಾಯ್ತು, ಕೈ ಸ್ವಲ್ಪ ಬ್ಲೇಡ್ ಅಲ್ಲಿ ಕುಯ್ಕೋತು, ಹಾಸ್ಪಿಟ್ಲ್ಗೆ ಹೋಯ್ತೀರಾ, ಏನಾಗ್ತೀರಾ? ಬ್ಯಾಂಡೇಡ್ ಹಾಕತ್ತೀವಿ. ಅದೇ ಸರ್ ಬೆಳ್ಳೆ ಮುರಿದೋಯ್ತು, ಹೋಯ್ತು. ಈ ಸರ್ ತಲೆನೇ ಹೊಡೆದೋಯ್ತು ಅಂದ್ರೆ ಎಲ್ಲೂ ಹೋಗಲ್ಲ, ಶಿವ ಬಿದ್ರು ಮೋಟ್ರು. ಸೊ ಹಂಗೆ ಜೀರಾದಲ್ಲಿ ಏನಾಗುತ್ತೆ, ಸೊ ವಿ ಹ್ಯಾವ್ ಅ ಪ್ರಯಾರಿಟಿ. ಬಗ್ ಬಂದಿದೆ, ಸೊ ಏನೋ ಒಂದು ಸಮಸ್ಯೆ ಆಗಿದೆ, ಎಷ್ಟು ಪ್ರಯಾರಿಟಿ ಕೊಟ್ರೆ, ಯಾರಿಗೆ ಅಸೈನ್ ಮಾಡಬೇಕು ಮಾಡಿದ್ರೆ ನೀಟಾಗಿ ಅದಕ್ಕೆ ಏನು ಸಮಸ್ಯೆನೇ ಪಡಂಗಿಲ್ಲ, ಯಾರು ಕಿತ್ತಾಟನೇ ಇಲ್ಲ. ನನ್ಗೆ ಹೇಳಿಲ್ಲ, ಇದು ಬಂದಿದೆ ನನ್ಗೆ ಹೇಳಿಲ್ಲ ಅನ್ನಂಗಿಲ್ಲ. ನೋಡಪ್ಪ ಇಲ್ಲಿ ಆಗಿದೆ, ಅವ್ನಿಗೆ ಇಮೇಲ್ ಹೋಗುತ್ತೆ, ಈ ನೋಡಪ್ಪ ನಿಮ್ಗೆ ಕೆಲಸ ಅಸೈನ್ ಆಗಿದೆ, ಯು ಹ್ಯಾವ್ ಟು ಡೂ ಇಟ್ ಅಂತ. ಅವ್ನು ಮಾಡಬೇಕು, ಕೆಲಸ ಆಗಿದ್ರೆ ಕ್ಲೋಸ್ ಮಾಡಿ ಟಿಕೆಟ್. ಅದೇ ರೀತಿ ಸೊ ಜೀರಾ. ಸೊ ಫಸ್ಟ್ ಗ್ಯಾಂಟ್ ಚಾರ್ಟ್ ಮಾಡ್ತಾರೆ, ಪ್ಲಾನಿಂಗ್ ಮಾತ್ರ ಇವು, ಎಕ್ಸಿಕ್ಯೂಷನ್ಗೆಲ್ಲ, ಓನ್ಲಿ ಫಾರ್ ಪ್ಲಾನಿಂಗ್ ಪರ್ಪಸ್. ನೆಕ್ಸ್ಟ್. ಸೊ ಗ್ಯಾಂಟ್ ಚಾರ್ಟ್ ಅರ್ಥ ಆಯ್ತಾ? ಓಕೆ. ಸೊ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಓದಿ ನನ್ಗೆ ಹೇಳಿ ನೀವೇ. ಈಗ ಹೇಳ್ಕೊಡ್ತೀನಲ್ಲ ಇಷ್ಟು, ಬೇಗ ಬೇಗ 2 ನಿಮಿಷ ಟೈಮ್.
ಸೊ ಇವರು ಏನಪ್ಪ ಡಿಫರೆನ್ಸ್ ಬಿಟ್ವೀನ್ ಓಕೆ ಇಲ್ಲಿ ಗೊತ್ತಾಗಲ್ಲ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋದು. ಸೊ ಗ್ಯಾಂಟ್ ಚಾರ್ಟ್ ಆಯ್ತು. ನೆಕ್ಸ್ಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮ್. ಓಕೆ, ಸೊ ಕಾಂಪೊನೆಂಟ್ಸ್ ಆಫ್ ನೆಟ್ವರ್ಕ್ ಡಯಾಗ್ರಾಮ್ ಟೂ ಥಿಂಗ್ಸ್, ಆಕ್ಟಿವಿಟೀಸ್ ಅಂಡ್ ಈವೆಂಟ್ಸ್. ನೆಕ್ಸ್ಟ್, ಸೊ ಈವೆಂಟ್ಸ್ represented by 0 ಎದ್ದಿದ್ದಪ್ಪ ನಾಷ್ಟ ನೆನ್ಸ್ಕೊತಾ ಇದ್ದಿಲ್ಲ. Next, so event represented by circle and activity by using arrow. ಸೊ ಮೆಗಾ ಇವೆಂಟ್ ಅಂತಂದಾಗ ಅದಕ್ಕೂ ಈವೆಂಟ್ ಅಂದ್ಮೇಲೆ ಅಷ್ಟೇ. ಬಟ್ ಮೆಗಾ ಇವೆಂಟ್ ಅಂತಂದ್ರೆ ಏನು ಹೇಳಿ, ಮೆಗಾ ಸಂಜೆ ಏನು ಮೆಗಾ ಏನಂತೀವಿ, ಇವರು ಟಿವಿಯರೆಲ್ಲ ಮಾಡ್ತಾರಲ್ರ, ಹಾ ಮೆಗಾ ಎಪಿಸೋಡ್. ಹಾ, ಸೊ ಅಂದ್ರೆ ಎಲ್ಲರೂ ಸೇರಿ ಇವತ್ತು ಹೋಪ್ ಮಾಡ್ಬಿಡೋದು ಅಂತ. ಅಲ್ಲಿ ನೋಡಿ, ಅಲ್ಲೇನಾಗಿದೆ ಮೆಗಾ ಇವೆಂಟ್ ಅಲ್ಲಿ 2 ಆಕ್ಟಿವಿಟಿಗಳು ಬಂದು ವರ್ಜ್ ಆಗ್ತಾ ಇದೆ. ಸೊ ಜಾಸ್ತಿ ಇರೋದು ಅಂತ ಮೆಗಾ ಅಂತಂದ್ರೆ ದಟ್ಸ್ ಇಟ್. ನೆಕ್ಸ್ಟ್, ಬಸ್ಟ್ ಇವೆಂಟ್ ಅಂದ್ರೆ ಬಸ್ಟ್ ಆಗೋದು, ಬಸ್ಟ್ ಆಗ್ಬಿಟ ಅಂತಂತಾರಲ್ಲ, ಒಂದು ಆಕ್ಟಿವಿಟಿನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಆಕ್ಟಿವಿಟಿ, ಒಂದು ಇವೆಂಟ್ ನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಆಕ್ಟಿವಿಟಿಗೆ ಅಸೈನ್ ಮಾಡೋದು. ನೆಕ್ಸ್ಟ್, ಯೂಸ್ ಆಕ್ಟಿವಿಟಿ ನೆಕ್ಸ್ಟ್. ಸೊ ಫಾರ್ ಎಕ್ಸಾಂಪಲ್ ಹಿಂಗಿದೆ ನೋಡೋಣ. ಮೊದಲನೇದೇನು, ಇದಕ್ಕೆ ಒಂದು ಪಾರ್ಟಿ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅದು ಆ ಎಕ್ಸಾಂಪಲ್ ತಗೊಂಡಿದ್ದೆ ನಾನು. ಒಂದು ಪಾರ್ಟಿ ಮಾಡುವಾಗ ಇನ್ವಿಟೇಷನ್ ಕೊಡೋಕೆ ಎಷ್ಟು ದಿನ ಬೇಕು ಅಲ್ಲಿ ಹಂಗಲ್ಲ ಅದು. ಸೊ ಫಸ್ಟ್ ಸೆಂಡಿಂಗ್, ಅವೆರಡು ಈವೆಂಟ್ ಅಲ್ವೇನ್ರು, ಸೆಂಡಿಂಗ್ ಇನ್ವಿಟೇಷನ್ ಎಲ್ಲಿ ಕೊಡ್ತಾ ಇದ್ದಾನೆ, ಸೆಕೆಂಡ್ ಆಕ್ಟಿವಿಟಿ ಯಾವುದು, ಫಸ್ಟ್ ಆಕ್ಟಿವಿಟಿ ಈವೆಂಟ್ ಏನಾಗಿದೆ, ಸೊ ಸೆಂಡಿಂಗ್ ಇನ್ವಿಟೇಷನ್. ಸೊ ಇನ್ವಿಟೇಷನ್ ತಗೊಳ್ತಾರೆ ಇವರು. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಟು ರಿಸೀವ್ ದ ಗೆಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಿಪೇರಿಂಗ್ ಡಿನ್ನರ್, ಯಾಕೆ ಗೆಸ್ಟ್ ಬಂದಿದಾರಲ್ಲ ಅವ್ರಿಗೋಸ್ಕರ ಡಿನ್ನರ್, ಆಕ್ಟಿವಿಟಿ ಹಂಗಿದೆ ಅಂತ. ನೆಕ್ಸ್ಟ್, ಸೊ ಟೇಕಿಂಗ್ ಡಿನ್ನರ್ ಅಂಡ್ ಗೋಯಿಂಗ್ ಹೋಮ್, ದಟ್ಸ್ ಇಟ್. ಸೊ ಫಸ್ಟ್ ಅಲ್ಲಿ ಇನ್ವಿಟೇಷನ್ ಏನ್ ಆಕ್ಟಿವಿಟಿ ಆಗ್ತಾ ಇದೆ, ಈವೆಂಟ್ ಏನು ಇನ್ವಿಟೇಷನ್, ಇನ್ವಿಟೇಷನ್ ತಗೋಬೇಕಾ. ಸೊ ದ ಆಕ್ಟಿವಿಟಿ ವಿಲ್ ಬಿ ಸೆಂಡಿಂಗ್. ನೆಕ್ಸ್ಟ್ ಡಿನ್ನರ್ ಕೊಡೋದು, ಅಷ್ಟು ಪ್ರಿಪೇರ್ ಆಗುತ್ತೆ ಕೊಡೋದು. ಓಹೋ, ನೆಕ್ಸ್ಟ್ ಗೆಸ್ಟ್ ಅರೈವಲ್, ಮನೆ ತಲುಪ್ತದೆ ಸರ್ ತಕ್ಷಣ, ಅವರ ನಮ್ಮ ಮಕ್ಕಳ ಯಾಕೆ ಬರ್ತಿದ್ರು ಹೋಗ್ರಿ ಅಂತ. ಸೊ ರಿಸೀವಿಂಗ್. ನೆಕ್ಸ್ಟ್ ಡಿನ್ನರ್, ಉಣ್ಬೇಕಾದ್ರೆ ಇವನ್ ಇರಲೇಬೇಕು, ಮಾತಾಡಿದ್ರೆ ಒಳಗೆ ಹೋಗಲ್ಲ. ಸೊ ಟಾಕಿಂಗ್ ಆಗ್ಬೋದು, ಅಥವಾ ಸುಮ್ ಕೂತ್ಕೊಳ್ಳಪ್ಪ, ಅಥವಾ ಡ್ರಿಂಕಿಂಗ್ ವಾಟರ್. ಸುಮ್ ನಿಮ್ಗೆ ಎಕ್ಸಾಂಪಲ್ ಅಷ್ಟೇ ಇದಿರೋದು. ಬಟ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಸೊ ವಿ ಕ್ಯಾನ್ ಯೂಸ್ ದ ರಿಯಲ್ ಟೈಮ್ ಈವೆಂಟ್ಸ್ ಅಂಡ್ ದ ಆಕ್ಟಿವಿಟಿ. ಕ್ಲಿಯರ್? ಸೊ ನಿಮ್ಗೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನು, ಈವೆಂಟ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಆಕ್ಟಿವಿಟಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಮೆಗಾ ಇವೆಂಟ್ ಯಾವ ರೀತಿ ಆಗುತ್ತೆ, ಬಸ್ಟ್ ಇವೆಂಟ್, ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಓದ್ಬಿಟ್ಟು ನಂಗೆ ಹೇಳಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್.
ಒಂದು 20 ನಿಮಿಷ ಬೇಕು ಇದು ಮುಗಿಯೋದಕ್ಕೆ. ಇದೇ ದೊಡ್ಡ ಚಾಪ್ಟರ್, ಬಟ್ ತುಂಬಾ ಈಸಿ ಇದೆ. ಅರೆ ಇವೆರಡು ಗ್ಯಾಂಟ್ ಚಾರ್ಟು CPM ಇದೊಂದು ಮಾತ್ರ ಎಕ್ಸ್ಟ್ರಾ, ಈಗ ಮಿಕ್ಕಿದೆಲ್ಲ ನಾವು ಓದಿರೋದು. ಓಕೆ, ಸೊ ಹ್ಯಾಂಡ್ಲಿಂಗ್ ಇಂಟರ್ ರಿಲೇಶನ್ಶಿಪ್ಸ್ ಕ್ರಿಟಿಕಲ್. ಸೊ ಕ್ರಿಟಿಕ್ಯಾಲಿಟಿ ಅಂತ ಆಗ್ಬೇಕು. ಅದು ಕ್ರಿಟಿಕ್ಯಾಲಿಟಿ ಅಂದ್ರೆ ಸೊ ಯಾವ್ದು ಫಸ್ಟ್ ಆಗ್ಬೇಕು ಅಥವಾ ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಸೊ ಮೆಗಾ ಇವೆಂಟ್ ಅಂದ್ರೆ ಮೆಗಾ ಇವೆಂಟ್ ಜಾಸ್ತಿ ಇದು ಕೊಡ್ಬೇಕಾ, ಬರೀ ಇವೆಂಟ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಸೊ ಅದಕ್ಕೆ ಜಾಸ್ತಿ ರಿಸೋರ್ಸ್ ನ ಪಂಪ್ ಮಾಡ್ಬೇಕು. ನೆಕ್ಸ್ಟ್, ಸೊ ಸ್ಪೇರ್ ಟೈಮ್. ಸೊ ಎಷ್ಟು ಟೈಮ್ ಉಳಿಯುತ್ತೆ? ಓಕೆ, ನೆಕ್ಸ್ಟ್, ಸೊ ಇಟ್ಸ್ ಯೂಸ್ಡ್ ಫಾರ್ ವೆರಿ ಲಾರ್ಜ್ ಅಂಡ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್. ಬಟ್ ಡಿಸ್ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ನೋಡಿ, ಜಸ್ಟ್ ಒಂದು ಡಿನ್ನರ್ದ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಕಷ್ಟ ಆಯ್ತು, ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನ್ ಮಾಡ್ತಾ ಇದ್ರೆ. ಅದೇ ದೊಡ್ಡ ಪ್ರಾಜೆಕ್ಟ್ ಆದ್ರೆ ತಲೆ ಕೂದಲು ಹೊಡಿಯಲ್ಲ, ಕೆರೆದೆಲ್ಲ ಉದುರಿಸ್ಕೊಡ್ಬೇಕಾಗುತ್ತೆ. ಸೊ ನಾಟ್ ಆಪರೇಷನಲ್ ಶೆಡ್ಯೂಲ್. ಇಲ್ಲಿ ಇನ್ನೊಂದು, ಇಲ್ಲೇನಾಗಿದೆ, ಒಂದ್ ಸೆಕೆಂಡ್. ನೋ ಆಪರೇಷನಲ್ ಶೆಡ್ಯೂಲ್ ಅಂದ್ರೆ ಏನು? ಸೊ ನೋ ಆಪರೇಷನಲ್ ಶೆಡ್ಯೂಲ್ ಹೇಳೋ. ನಾವ್ ಈಗ ಆಡ್ತತಿ ಗ್ಯಾಂಗ್ ಚಾಟ್ ಅಲ್ಲಿ ಏನಿತ್ತು, ಎಷ್ಟು ದಿನ ಅಂತಿತ್ತು. ಇಲ್ಲೇನಾರು ಕೊಟ್ಟಿದಾನ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ನೋಡಿ, ಅದೇ ಗ್ಯಾಂಗ್ ಚಾಟ್ ಬನ್ನಿ, ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅಂದ್ರೆ ಇದು ಇಂಪ್ರೂವ್ಮೆಂಟ್ ಅಂತ ಹೇಳ್ತಾ ಇದಾರೆ, ಬಟ್ ಇದು ಅದಕ್ಕಿಂತ ವರ್ಸ್ಟ್ ಆಗಿದೆ. ಟೈಮೇ ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ? ನೀನ್ ಬರೀ ಆಕ್ಟಿವಿಟಿ ಕೊಟ್ರೆ ಯಾವಾಗ ಬೇಕು ಅವಾಗ ಕೆಲಸ ಮುಗೀತು. ಎಂತ್ರಲ್ಲ, ದೂರದ ದೇವ್ರಿಗಿಂತ ಹತ್ರದಿರೋ ದೆವ್ವ ಬೆಸ್ಟ್ ಅಂತ. ಗ್ಯಾಂಗ್ ಚಾಟೇ ಪರವಾಗಿಲ್ಲ ಇದಕ್ಕಿಂತ. ಸೊ ನೋ ಆಪರೇಷನಲ್ ಶೆಡ್ಯೂಲ್. ನೆಕ್ಸ್ಟ್, ಸೊ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂತಂದ್ರೆ ಏನು? ನಾನೇ ಓದ್ತೀನಿ, ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಅರ್ಥ ಮಾಡ್ಕೊಳ್ಳಿರೋದು. ಇಟ್ ಈಸ್ ಒನ್ ಆಫ್ ದ ಕೀ ಕಾಂಪೊನೆಂಟ್ಸ್ ಇನ್ ದ ಪ್ರಾಜೆಕ್ಟ್ ಕಂಟ್ರೋಲ್ ಸಿಸ್ಟಮ್. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಕೀ ಕಾಂಪೊನೆಂಟ್ಸ್ ಇನ್ ದ ಪ್ರಾಜೆಕ್ಟ್ ಕಂಟ್ರೋಲ್ ಸಿಸ್ಟಮ್. ಓಕೆ, ಯಾವ್ದು ಕೀ ಕಾಂಪೊನೆಂಟ್ ಇದು? ಕೀ ಕಾಂಪೊನೆಂಟ್ system. It refers to when it is to be done and how much is to be done. Okay, when it is to be done ಅಂದ್ರೆ ಯಾವಾಗ ಮಾಡಬೇಕು, and then how much is to be done, ಯಾವಾಗ ಮತ್ತೆ ಎಷ್ಟು. ಶೆಡ್ಯೂಲಿಂಗ್ ಅಂತಂದ್ರೆ. ನೆಕ್ಸ್ಟ್, the purpose of scheduling is to obtain communicate the commitments to concerned project team and ensure coordination among them. ಹಿಂಗೆ. ಸೊ ಬೆಣ್ಣೆ ತರ ಬರ್ತಾ ಇದೆ ಡೆಫಿನೇಷನ್ ಹೆಂಗಿದೆ. ದ ಪರ್ಪಸ್ ಆಫ್ ಶೆಡ್ಯೂಲಿಂಗ್ ಇಸ್ ಟು ಒಬ್ಟೈನ್ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂದ್ರೆ ನಾನು ಒಂದ್ಸಲ ಕಮಿಟ್ ಆದ್ರೆ ನಾನು ಹುಚ್ಚ ನನ್ನ ಮಗ ಅಂತ ಬೇಡವಲ್ಲ. ಸೊ ಕಮಿಟ್ಮೆಂಟ್ ಅಂದ್ರೆ ಈಗ ಶೆಡ್ಯೂಲಿಂಗ್ ಆಗಿದೆ. ಈಗ ನನ್ಗೆ ಹೇಳಿದ್ರು, ಸರ್ ನೀವು PMS ಕ್ಲಾಸ್ ತಗೋಬೇಕು, ನಾನು ಕಮಿಟ್ ಆದೆ. ಸೊ 5 ಮಾಡ್ಯೂಲ್ ಮುಗಿಸ್ಕೊಡ್ಬೇಕು, ಅದು ನನ್ನ ಮೇಲೆ ತಾನೆ. ಸೊ ನಾವು ಶೆಡ್ಯೂಲ್ ಮಾಡ್ತೇವೆ ಫಸ್ಟ್. ಈಗ DCT ಕ್ಲಾಸ್ ನಡಿಬೇಕು ಅಂದ್ರೆ ಸೊ ಮ್ಯಾಥ್ಸ್ ಯಾರು ತಗೋಬೇಕು, ಸ್ಟ್ಯಾಟಿಸ್ಟಿಕ್ಸ್ ಯಾರು, ಓಕೆ, IT ಸ್ಕಿಲ್ಸ್ ಯಾರು, FEEE ಯಾರು, PMS ಯಾರು, ಆ ರೀತಿ ಶೆಡ್ಯೂಲ್ ಆಗ್ತಾಗ ಏನಾಗುತ್ತೆ, ಅಕೌಂಟಬಿಲಿಟಿ ಫಿಕ್ಸ್ ಆಗಿದೆ. ಸೊ ಒಂದು ಸ್ವಲ್ಪ ಲೇಟ್ ಆಯ್ತು, ನಿಮ್ ಮ್ಯಾಥ್ಸ್ ಜಾಸ್ತಿ ಕ್ಲಾಸಸ್ ಬೇಕು ಅಂದ್ಬಿಟ್ಟು ಮ್ಯಾಥ್ಸ್ ತಗೊಂಡ್ರೆ ಒಂದ್ ವಾರ ಏನೋ ಮ್ಯಾಥ್ಸ್ ಆಯ್ತು ಕಂಟಿನ್ಯೂಸ್ ಆಗಿ ನಮ್ ಕ್ಲಾಸ್ ಸಿಕ್ಲಿ. ಹಂಗಾಗಿ ಇಲ್ಲ ಅಂದ್ರೆ ಇಷ್ಟೊತ್ಕಾಲ ಮುಗಿಬೇಕಾಯ್ತು. ಬಟ್ ಕಮಿಟ್ಮೆಂಟ್ ಇರೋದಕ್ಕೆ ತಾನೇ ನಾವು ಇವತ್ತು ಬಂದಿರೋದು. ಸೊ ಶೆಡ್ಯೂಲಿಂಗ್ ಇದ್ದಾಗ ನಂಗೆ ಯಾರು ಏನು ಹೇಳಲಿಲ್ಲ ಅಂದ್ರೆ ಯಾರು ಕೊಡಿ ಸರ್, ನಾನೇನ್ ಮಾಡ್ಲಿ ಅಂತ ನಾನು ಊರಿಗೆ ಹೋಗುವೆ ಇವತ್ತು. Okay, so it is one of the key components. Next, the purpose of scheduling is to obtain commitment and then communicate the commitments to concerned project team. So ನಿಮಗೆ ಈ ಟಾಸ್ಕ್ ಅಸೈನ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡೋಕೆ ಅಂಡ್ ಎನ್ಶೂರ್ ಕೋಆರ್ಡಿನೇಷನ್ ಅಮಂಗ್ ದೆಮ್. ಓಕೆ, ಏನೇನೋ ಟಾಸ್ಕ್ ಅಸೈನ್ ಮಾಡಿ ಒಬ್ಬೊಬ್ರು ಹೊಡೆದಾಡ್ಕೊಂಡು ಕುಸ್ತಿ ಆಡ್ಲಿ ಅಂತಲ್ಲ. ಓಕೆ, ನೀವು ಪ್ರಾಜೆಕ್ಟ್ ಎಲ್ಲೂ ಯಾವತ್ತೂ ಕೆಲಸ ಮಾಡಿಲ್ಲ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲೇ ನಮ್ಮ ಯಾವ ಪ್ರಾಜೆಕ್ಟ್, ಸಣ್ಣ ಪುಟ್ಟ ಪ್ರಾಜೆಕ್ಟ್ ಆದ್ರೂ ವಿ ಹ್ಯಾವ್ ಕಾನ್ಫ್ಲಿಕ್ಟ್ಸ್. ಡಿಫ್ರೆಂಟ್ ಟೀಮ್ ಜೊತೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಇವನು ಒಂದು ಹೇಳ್ತಾನೆ, ಅವನ ಒಂದು ಹೇಳ್ತಾನೆ, ತಲೆ ಕೆಟ್ಟಿರುತ್ತೆ. ಶೆಡ್ಯೂಲಿಂಗ್ ಇದ್ದಾಗ ನಿನಗೆ ಕೆಲಸ ಆಗಿದೆ, ಸೊ ನೀನು ಇವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಹೋಗಪ್ಪ, ದಟ್ಸ್ ಇಟ್. ಸೊ ಅದಕ್ಕೆ ಎಲ್ಲ ಟೆಕ್ನಿಕ್ಸ್ ಯಾಕೆ ನೀವು ನೆಕ್ಸ್ಟ್ ಕೆಲ್ಸಕ್ಕೆ ಹೋದಾಗ ಆ ಪ್ರಾಜೆಕ್ಟ್ ನ ಹೆಂಗ್ ರನ್ ಮಾಡ್ತಾ ಇರ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ಇಟ್ಟಿರೋದು. ಐ ವಾಂಟ್ ಯು ಗೈಸ್ ಟು ರಿಯಲೈಸ್ ದ ಪರ್ಪಸ್ ಆಫ್ ದಿ ಸಬ್ಜೆಕ್ಟ್, ನಾಟ್ ಟು ಸ್ಟಡಿ ಅಂಡ್ ಸ್ಕೋರಿಂಗ್ ದ ಮಾರ್ಕ್ಸ್. ಏನಕ್ಕೆ ನೀವು ಯಾವ್ದೇ ಬ್ರಾಂಚ್ ಓದಿದ್ರು ಇದನ್ನ ಕಲೀಲೇಬೇಕು. ನೆಕ್ಸ್ಟ್, ಸೊ ಇದು ಅರ್ಥ ಆಯ್ತಾ ಡೆಫಿನಿಷನ್? ಸೊ ಪರ್ಪಸ್ ಆಫ್ ಶೆಡ್ಯೂಲಿಂಗ್ ಇಸ್ ಟು obtain commitment and communicating the commitments to concerned project team and ensure coordination among all. Clear among them or among all, whatever it is. Okay.
ದ ಆನ್ಗೋಯಿಂಗ್ ಶೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್ ಪ್ರೋಸೆಸ್ ಎನೇಬಲ್ಸ್ ಅಸ್ ಟು. ಸೊ ಶೆಡ್ಯೂಲಿಂಗ್ ಮತ್ತೆ ಮಾನಿಟರಿಂಗ್ ಬಂದಾಗ ಏನು ನಮಗೆ ಕೊಡುತ್ತೆ? ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಎನೇಬಲ್ ಅಥವಾ ಏನ್ ಮಾಡಕ್ಕೆ ಪವರ್ ಕೊಡುತ್ತೆ ನಮಗೆ ಅಂದ್ರೆ ಸಕ್ಸಸ್ಸಿವ್ಲಿ ಡೀಟೇಲ್ಸ್ ಔಟ್ ದ ಶೆಡ್ಯೂಲ್ ಟು ಪ್ರೊವೈಡ್ ಫಿಸಿಕಲ್ ಈಕ್ವಿವಲೆನ್ಸ್ ವಿತ್ ರಿಯಾಲಿಟಿ. ಸೊ ಶೆಡ್ಯೂಲ್ ಕೊಟ್ಟಾಗ ನಮಗೆ ಓಕೆ ಒಂದು ವೀಕ್ ಅಲ್ಲಿ ಇಷ್ಟು ಕೆಲಸ ಅಂತಂದಾಗ ರಿಯಾಲಿಟಿ ಗೊತ್ತಾಗುತ್ತೆ, ಆಗುತ್ತಾ ಇಲ್ವಾ ಟೀಮ್ ಜೊತೆ. ಇಲ್ಲಿ ನೋಡಿ ಏನಂತ ಹೇಳಿದ್ವಿ, ಕಮ್ಯುನಿಕೇಟ್ ದ ಕಮಿಟ್ಮೆಂಟ್ಸ್ ಟು ಕನ್ಸರ್ನ್ ಪ್ರಾಜೆಕ್ಟ್ ಟೀಮ್. ಸೊ ನಾವು ಕೊಟ್ಟಾಗ ಶೆಡ್ಯೂಲಿಂಗ್ ಹಾಕಿದೀವಪ್ಪ, ಓಕೆ ಸೊ ಒಂದು ಮೊಬೈಲು 5 ನಿಮಿಷ ರೆಡಿ ಮಾಡಬೇಕು, ಶೆಡ್ಯೂಲ್ ಹಾಕೊಟ್ಟಿರ್ತೀರ, ಆಗುತ್ತಾ? ಹೋಗಿತ್ತ ನನ್ನ ಮಗು ಮತ್ತೆ ಸರ್ ಅದಾಗಲ್ಲ. ಬಟ್ ನೀವು ಪ್ರಾಜೆಕ್ಟ್ ಶೆಡ್ಯೂಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು 5 ನಿಮಿಷಕ್ಕೆ ಮಾಡು ಅಂತಂದ್ರೆ, ಸೊ ದೇರ್ ಮೇ ಬಿ ಕಾನ್ಫ್ಲಿಕ್ಟ್ಸ್ ಲೈಕ್ ದಿಸ್. ಸೊ ಸಕ್ಸಸ್ಸಿವ್ಲಿ ಡೀಟೇಲ್ಸ್ ಔಟ್ ಅಂದ್ರೆ ಎಷ್ಟೊತ್ತು ಏನೇನು ಕೆಲಸ ಹಾಕ್ಬೇಕು ಟು ಪ್ರೊವೈಡ್ ಫಿಸಿಕಲ್ ಈಕ್ವಿವೆಲೆನ್ಸ್ ವಿತ್ ರಿಯಾಲಿಟಿ. ಸೊ ರಿಯಾಲಿಟಿ ಏನಿದೆ ಅದೇ ತರ ಮಾಡಬೇಕು. ಸೊ ಬೆಂಗಳೂರಿಂದ ಮೈಸೂರಿಗೆ ಮ್ಯಾಕ್ಸಿಮಮ್ ಅಂದ್ರೆ ಹೈವೇಲಿ ಹೋಗ್ತೀನಿ ಇವರು 1.5 ಅವರ್ ಬೇಕು. ಇಲ್ಲ ಸರ್ ನಾನು 35 ನಿಮಿಷ ಹೊಂಟೋಯ್ತೀನಿ, ಹೋಗಲ್ಲ, ಅಲ್ಲೇ ಶ್ರೀರಂಗಪಟ್ಟಣದಲ್ಲೋ ಮಂಡ್ಯದಲ್ಲೋ ಎಲ್ಲ ಆಮೇಲೆ ವಾಪಸ್ ಬರ್ತಾನೆ ಈ ಕಡೆಗೆ 108 ಅಲ್ಲಿ ಅಷ್ಟೇ. ನೆಕ್ಸ್ಟ್, ಸೊ ಅಡಾಪ್ಟ್ ದ ಶೆಡ್ಯೂಲ್ಸ್ ಟು ದ ಚೇಂಜ್ ರಿಯಾಲಿಟೀಸ್. ಚೇಂಜ್ ರಿಯಾಲಿಟೀಸ್ ಅಂದ್ರೆ ಹೇಳಿದೀನಿ ತಾನೆ, ನಾಳೆ ಮರ್ತ್ಕೊತೀರ ಎಲ್ಲನು. ಅಡಾಪ್ಟ್ ದ ಶೆಡ್ಯೂಲ್ಡ್ ಟು ಚೇಂಜ್ ರಿಯಾಲಿಟೀಸ್. ಲವ್ ಇದನ್ನ ಹೇಳಿದ್ನಲ್ಲೋ, ಫ್ಯಾನ್ದು ಎಸಿದು ಬೇಜಾರ್ ಫಸ್ಟ್ ಏನಿತ್ತು, ಫ್ಯಾನ್ ಇತ್ತು, ತುಂಬಾ ಸೆಕೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ಅದನ್ನ ಅಡಾಪ್ಟ್ ಶೆಡ್ಯೂಲ್ ಫಾರ್ ಚೇಂಜ್ ರಿಯಾಲಿಟೀಸ್. ಏನ್ ರಿಯಾಲಿಟಿ, ಸೊ ನಮ್ಗೆ ಏನ್ ಬೇಕು, ಕಸ್ಟಮರ್ ಏನ್ ಕೇಳ್ತಾನೆ ಅದ್ರ ಪ್ರಕಾರ ನಾವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್, ಪ್ರೊವೈಡ್ ಇಂಟರ್ವೆನ್ಷನ್ ವೆನ್ ಸ್ಟೆಬಿಲಿಟಿ ಆಫ್ ದ ವರ್ಕ್ ಸಿಸ್ಟಮ್ ಇಸ್ ಬೀಂಗ್ ಥ್ರೆಟನ್ಡ್ ಅಂಡ್ ರೀಎನರ್ಜೈಸ್ ದ ಸಿಸ್ಟಮ್. ಸೊ ಏನೋ ಕೆಲಸ ಮಾಡ್ತಾ ಇದ್ರೆ ಅನ್ಫಾರ್ಚುನೇಟ್ ಆಗಿ ವರ್ಕ್ ಬರ್ತಾ ಇಲ್ಲ, ಸೊ ಯಾರೋ ಟೀಮ್ ಕೊಲಾಬ್ರೇಷನ್ ಇದೋ ಏನಾಯ್ತು, ಆ ಟೈಮಲ್ಲಿ ಶೆಡ್ಯೂಲ್ ತಗೊಂಡು ಯಾರ್ಯಾರು ಏನೇನು ಮಾಡ್ಬೇಕಾಗಿತ್ತು ಅಂತವ್ರಿಗೆ ರಿವ್ಯೂ ತಗೊಂಡು ಸೊ ಪ್ರೋಗ್ರೆಸ್ ಮಾಡಿ, ಈಗ ಯಾವ್ದಾದ್ರು ಬ್ಯಾಕ್ ಆದ್ರೆ ಏನ್ ಮಾಡ್ತೀವಿ, ಮತ್ತೆ ಅದನ್ನ ತಗೊಂಡು ಓದಿ ಓದ್ಸಲ ಏನೇನು ತಪ್ಪು ಮಾಡಿದ್ದೆ, ನೆಕ್ಸ್ಟ್ ಎಲ್ಲಿ ಮಾರ್ಕ್ಸ್ ಹೋಯ್ತು, ಕಾಪಿ ಚೀಟಿ ಬರ್ಕೊಂಡು ಹೋಗಿರ್ಲಿಲ್ವಾ, ಮೈಕ್ರೋ ಜೆರಾಕ್ಸ್ ಎಲ್ಲಿ ಮಡಿಕೊಂಡಿದೆ ಅಂತ ಗೊತ್ತಾಗ್ಲಿಲ್ವಾ, ಆ ರೀತಿ ಇದೆ, ಹಂಗೆಲ್ಲ ನೋಡಿ ಅನಲೈಸ್ ಮಾಡಿ ವಿ ಹ್ಯಾವ್ ಟು ಡೂ ಇಟ್. ಸೊ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಲ್ಲಿ ಪ್ರೊವೈಡ್ ಇಂಟರ್ವೆನ್ಷನ್ ಅಂದ್ರೆ ಮಧ್ಯಸ್ಥಿಕೆ ಅಂತ. ಎಲ್ಲ ಹಾಳಾಗೋಗಿದೆ ಆ ಟೈಮಲ್ಲಿ, ಸೊ ನಾವು ಮಧ್ಯಸ್ಥಿಕೆ ವಹಿಸಿ ಏನಾಯ್ತು ಇಲ್ಲಿವರೆಗೂ, ಯಾಕೆ ಆಗಿಲ್ಲ ಕೆಲಸ, ಯಾರಿಂದ ತಪ್ಪಾಗಿದೆ, ಶೆಡ್ಯೂಲಿಂಗ್ ಇದ್ದಾಗ ಗೊತ್ತಾಗುತ್ತಾನೆ. ಸೊ ಇವಾಗ ಒಬ್ಬ ಒಂದು ಇಷ್ಟು ಕೆಲಸ ಮಾಡ್ಬೇಕಾಗಿತ್ತು, ಓಕೆ ಆದ್ರೆ ಮಾಡಿಲ್ಲ, ಯಾವಾಗ ಎಲ್ಲಿ ಗೊತ್ತಾಗುತ್ತೆ ನಮ್ಗೆ, ಔಟ್ಪುಟ್ ತಗೊಂಡು ಶೆಡ್ಯೂಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಷ್ಟು ನಿನ್ಗೆ ಒಂದು ವಾರ ಕೆಲ್ಸಕ್ಕೆ ಮಾಡಕ್ ಕೊಟ್ಟಿದ್ದಪ್ಪ, ಒಂದು ವಾರದಲ್ಲಿ ಏನ್ ದಬ್ಬಾಕಿದ್ಯಾ, ಬ್ರಿಂಗ್ ಇಟ್ ಟು ಮೀ, ದಟ್ಸ್ ಇಟ್. ಸೊ ಅಂಡ್ ರೀಎನರ್ಜೈಸ್ ಟೀಮ್ ಅಂದ್ರೆ ಜನಕ್ಕೆ ಮತ್ತೆ ಬೂಸ್ಟ್ ಮೋಟಿವೇಶನ್. ಮನೋಜ್ ಪ್ರದೀಪ್ ಈಶ್ವರ್ ಮಾಡ್ತಾರಲ್ಲ ಹಂಗೆ, ಮಗ ಮಾಡ್ಬೇಕು ಮಗ ಕೆಲಸ, ಮತ್ತೆ ಶುರು ಮಾಡ. ಪ್ರದೀಪ್ ಈಶ್ವರ್ ಗೊತ್ತಿಲ್ಲ ಟೌನು, ಪರಿವರ್ತನೆ ಅಲ್ಲ ಪರಿಶ್ರಮ, ಪರಿವರ್ತನೆ ಮಾಡ್ತಾ ಇದೆಯಲ್ಲ ನೀನು. ನೆಕ್ಸ್ಟ್, ಸೊ ಟೈಮ್ ಮಾನಿಟರಿಂಗ್ ಎಫರ್ಟ್ಸ್. ಮಾನಿಟರಿಂಗ್ ಎಲ್ರು ಅವನು so monitoring is an action including inducing efforts to ensure that commitments made by various agencies are followed by action for seamless execution. ಅದೇನೇನೋ ಇದೆ, ಬಟ್ ಮಾನಿಟರಿಂಗ್ ಅಂದ್ರೆ ನಿಮಗೆ ಏನು ಗೊತ್ತು ಅಷ್ಟೇ ತಿಳ್ಕೊಳ್ಳಿ, ಅದೇನು ಬಿಟ್ಬಿಡಿ ಅದನ್ನ. ಈ ಮಾನಿಟರಿಂಗ್ ಅಂದ್ರೆ ಹೇಳಿ ಏನ್ ಕೆಲಸ ಆಗಿದೆ, ಉಸ್ತುವಾರಿ ಅಂತ. ಮಾನಿಟರ್ ಮಾಡಿದೀವಿ, ನೀನು ಕ್ಲಾಸಿಗೆ ಮಾನಿಟರ್ ಮಾಡಿದೀವಿ, ಏನ್ ಮಾಡ್ಬೇಕು ನೀನು? ಸೊ ಕ್ಲಾಸಲ್ಲಿ ಡಿಕೋರಮ್ ನೋಡ್ಕೋಬೇಕು, ಗಲಾಟೆ ಮಾಡ್ದಂಗೆ, ಜಗಳ ಆಡ್ದಂಗೆ, ಕುಸ್ತಿ ಆಡ್ದಂಗೆ, ಇನ್ನೊಬ್ರು ಕಚ್ಚಿದಂಗೆ, ಗಿಂಟಂಗೆ, ದೋಸ್ ಥಿಂಗ್ಸ್. ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಏನು, ಪ್ರಾಜೆಕ್ಟ್ ಶೆಡ್ಯೂಲ್ ಪ್ಲಾನ್ ಪ್ರಕಾರ ಆಗ್ತಾ ಇದೆಯಾ, ಯಾರೋ ಟೀಮು ಇಬ್ರು ಹೊಡೆದಾಡ್ಕೊತಾ ಇದಾರಾ, ಓಕೆ ಏನಾದ್ರು ಕ್ರಂಚ್ ದುಡ್ಡು ಬೇಕಾಗಿದೆಯಾ ಪ್ರಾಜೆಕ್ಟ್ ಅಲ್ಲಿ, ಅಥವಾ ಜಾಸ್ತಿ ಯಾರು ದುಡ್ಡು ಖರ್ಚು ಮಾಡ್ತಾ ಇದಾರಾ, ಇನ್ನೊಬ್ರು ಕೆಲಸ ಮಾಡ್ತಾರ ನಾಟಕ ಆಡ್ತಾ ಇದಾರಾ, ಔಟ್ಪುಟ್ ಬರ್ತಾ ಇದೆಯಾ, ಓಕೆ ನಮಗ್ ಮೋಸ ಮಾಡ್ತಾವ್ರ ಕಾಂಟ್ರಾಕ್ಟರ್ ಸರಿಯಾಗಿ. ಸೊ ಕಾಂಟ್ರಾಕ್ಟರ್ ಅಲ್ಲಿ ಏನಿರುತ್ತೆ, ನಾವು ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಆ ಟೈಮಿಗೆ ಕೊಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಮಾನಿಟರ್ ಮಾಡೋದಂತ. ಸೊ ಫ್ರಮ್ ಏನೋ ಅಡಿಯಿಂದ ಮುಡಿವರೆಗೂ, ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಮಾನಿಟರ್. ಅವಾಗ್ಲೇ ಕೆಲಸ. ಈ ಕೆಲಸ ನೀವು ಶೆಡ್ಯೂಲ್ ಮಾಡಿ ಏನೇ ಮಾಡ್ಕೊಟ್ರು ಆಗಲ್ಲ. ಸೊ ಯು ಹ್ಯಾವ್ ಟು ಮಾನಿಟರ್. ಈಗ ಯಾರು ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಎಲ್ಲ ಕೊಟ್ಬಿಟ್ಟು ಯಾರಿಗೆ ನ್ಯೂಜಿಲೇಟರ್ ಇಲ್ಲ ಅಂದ್ರೆ ಸುಮ್ಮನೆ ಇದ್ದೀರಾ, ರೋಚ್ ಕೇಳ್ತೀರಾ. ಅದಕ್ಕೆ ಯಾರು ಬಿತ್ತು ಅಂತಂದ್ರೆ, ಸೊ ದಟ್ ಯು ವಿಲ್ ಬಿ ಕೀಪ್ ಕ್ವೈಟ್ ದೋಸ್ ದಟ್ ಇಸ್ ನೆಕ್ಸ್ಟ್. ಸೊ ಬೌಂಡಿಂಗ್ ಶೆಡ್ಯೂಲ್ಸ್ ನೆಕ್ಸ್ಟ್. ಸೊ ಶೆಡ್ಯೂಲಿಂಗ್ ಆಫ್ ನಾನ್ ಕ್ರಿಟಿಕಲ್ ಆಕ್ಟಿವಿಟೀಸ್. ನಾನ್ ಕ್ರಿಟಿಕಲ್ ಆಕ್ಟಿವಿಟೀಸ್ ಅಂದ್ರೆ ಹೇಳಿ, ಕ್ರಿಟಿಕಲ್ ಅಲ್ಲದೆ ಇರುತ್ತೆ ನಾನ್ ಕ್ರಿಟಿಕಲ್. ಕ್ರಿಟಿಕಲ್ ಅಂತಂದ್ರೆ ಆ ಟೈಮ್ ಬೇಕೇ ಬೇಕು ಅಂತ. ನಾನ್ ಕ್ರಿಟಿಕಲ್ ದಟ್ ಇಸ್ ನಾಟ್ ಎಸೆನ್ಷಿಯಲ್, ಬೇಕೇ ಬೇಕು ಅಂತಲ್ಲ.
ಬಟ್ ಬೇಕಾಗುತ್ತೆ. ಈಗ ನಿಮ್ಗೆ ಏನಂತೀವಪ್ಪ, ಸೊ ಶೂಸು, ಯಾವ್ದಾದ್ರು ಒಂದು ಶೂ ಅಥವಾ ಸ್ಲಿಪ್ಪರ್ ಬೇಕು, ಬಟ್ ಇಂಥದ್ದೇ ಬೇಕು 10,000, ಅದು ಅಡಿಡಾಸ್ 7,000 8,000, ಅದು ನಾನ್ ಕ್ರಿಟಿಕಲ್. ನಿಮ್ಗೆ ಜಾಸ್ತಿ ದುಡ್ಡಿದಾಗ ನೀವು ತಗೋಬಹುದು, ಇಲ್ಲ ಅಂತಂದ್ರೆ ಮಾಮೂಲಿ ಶೂಸ್ ಸ್ಲಿಪ್ಪರ್ಸ್ ವಿಲ್ ಓಕೆ. ನೆಕ್ಸ್ಟ್, ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಮತ್ತೆ ಲೇಟ್ ಸ್ಟಾರ್ಟ್ ಶೆಡ್ಯೂಲ್ ಅಂತ ಹೇಳಿ. ಅರ್ಲಿ ಸ್ಟಾರ್ಟ್ ಅಂದ್ರೆ ಸೊ ಪ್ರಾಜೆಕ್ಟ್ ಶುರುವಾಗಿಂತ ಮುಂಚೆನೆ ಕೆಲವೊಂದು ಆಕ್ಟಿವಿಟಿಗಳನ್ನ ಮುಗಿಸ್ಕೊಬಿಡೋಣ ಅನ್ನೋ ರೀತಿ. ಯಾವುದು, ಈಗ ಮನೆ ಕಟ್ಟೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಬೋರ್ ಕೊರ್ಸೋದು. ಏನಪ್ಪಾ ಬೋರು, ಪಾಯ ಕ್ರಿಟಿಕಲ್ಲೇ, ಅದು ಪಾಯ ಇಲ್ದರೆ ಹೆಂಗತ್ತೆ. ಬೋರ್ ಕೊರ್ಸೋದು, ಬೋರು ಮನೆಗೂ ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ, ಮನೆ ಕಟ್ಟೋದಕ್ಕೂ ನೀರು ಬೇಕು, ಬಟ್ ಬೋರ್ ನಾನು ಸೊ ಅರ್ಲಿ ಸ್ಟಾರ್ಟ್ ಶೆಡ್ಯೂಲ್ ಅಂತ ಅದು ಮಾಡೋದ್ರಿಂದ ಏನಾಗುತ್ತೆ, ನೀವು ಮನೆ ಕಟ್ಟಿದ್ಮೇಲೆ ಬೋರ್ ಕೊರ್ಸ್ಬೋದು, ಬಟ್ ಮನೆ ಕಟ್ಟಕ್ಕೆ ಮುಂಚೆನೆ ಕೊರ್ಸಿದ್ರೆ ಸ್ಪೇಸ್ ಇರುತ್ತೆ. ಅವಾಗ ಗೋಡೆ ಹೊಡೆದಾಕೋದು ಇಲ್ಲ ಇನ್ನೆಲ್ಲ ಒಳಗಡೆ ದೇವ್ರ ಮನೆ ಒಳಗಡೆ ಪಾಯಿಂಟ್ ಸಿಕ್ಬಿಡುತ್ತೆ, ಇಲ್ಲ ಅಡಿಗೆ ಮನೆ ಒಳಗಡೆ ಪಾಯಿಂಟ್ ಸಿಕ್ಬಿಡುತ್ತೆ ಕೊರ್ಸಕ್ಕಾಯ್ತದಾಗ. ನೆಕ್ಸ್ಟ್, ಸೊ ಲೇಟ್ ಸ್ಟಾರ್ಟ್ ಅಂದ್ರೆ ಸೊ ವಿ ಕ್ಯಾನ್ ಒನ್ಸ್ ವಿ ಕಿಕ್ ಆಫ್ ದ ಪ್ರಾಜೆಕ್ಟ್ ದಟ್ ವಿ ಕ್ಯಾನ್ ಒಂದ್ಸಲ ಪ್ರಾಜೆಕ್ಟ್ ಶುರು ಆದ್ಮೇಲೆ ಬೇಕಾದ್ರೂ ಮಾಡುವಂಥದ್ದು. ನೆಕ್ಸ್ಟ್, ಪ್ರಾಬ್ಲಮ್ಸ್ ಇನ್ ಶೆಡ್ಯೂಲಿಂಗ್ ರಿಯಲ್ ಲೈಫ್ ಪ್ರಾಜೆಕ್ಟ್ಸ್. ಪ್ರಾಬ್ಲಮ್ಸ್ ಇನ್ ಶೆಡ್ಯೂಲಿಂಗ್ ರಿಯಲ್ ಲೈಫ್ ಪ್ರಾಜೆಕ್ಟ್ ಓದಿ ಆಮೇಲೆ ಹೇಳಿ. ಬೇಗ ಬೇಗ ಓದ್ಬೇಕು ಏನಪ್ಪ. ಓಕೆ, ಸೊ ಪ್ರಾಬ್ಲಮ್ಸ್ ಇನ್ ಶೆಡ್ಯೂಲಿಂಗ್ ರಿಯಲ್ ಲೈಫ್ ಪ್ರಾಜೆಕ್ಟ್. ಗೋದಪ್ಪ ಎಷ್ಟು. In real life projects, there may be hundreds of activities and there may be several Constraints. The problem of scheduling in such cases tends to become very complex. ಏನಂಗಂದ್ರೆ ಇಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಲ್ಲ, ಅದು ಕಂಪ್ಲೀಟ್ ಥಿಯರಿ. ಬಟ್ ಪ್ರಾಕ್ಟಿಕಲ್ಗೆ ಹೋದಾಗ ಸೈಕಲ್ ಹಂಗ್ ಹೊಡಿಬೇಕು ಹಿಂಗ್ ಹೊಡಿಬೇಕು ಗಾಡಿ ಓಡಿಸ್ಬೇಕು ಅಂತ ಹೇಳ್ಬೋದು ಕೂತ್ಕೊಂಡು, ಅದ್ರ ಓಡ್ಸಕ್ ಹೋದಾಗ ಹಂಗೆ. ಸೊ ಇನ್ ರಿಯಲ್ ಲೈಫ್ ಪ್ರಾಜೆಕ್ಟ್ಸ್ ದೇರ್ ಮೇ ಬಿ ಹಂಡ್ರೆಡ್ಸ್ ಆಫ್ ಆಕ್ಟಿವಿಟೀಸ್, ಓಕೆ, ಅಂಡ್ ದೇರ್ ಮೇ ಬಿ ಸೆವೆರಲ್ ಕನ್ಸ್ಟೆಂಟ್ಸ್. ಪ್ರತಿಯೊಂದರಲ್ಲೂ ಏನಾದ್ರು ಒಂದು ತೊಡಕಿರುತ್ತೆ. ಸೊ ವಿ ಹ್ಯಾವ್ ಚಾಲೆಂಜಸ್ ಇನ್ ಎವ್ರಿ ಸ್ಟೆಪ್. ಹಾಗಾಗಿ ಶೆಡ್ಯೂಲ್ ಮಾಡೋದು ಬಹಳ ಕಷ್ಟ. ಯಾಕೆ? ಡ್ಯೂ ಟು ದ ಕಾಂಪ್ಲೆಕ್ಸಿಟಿ ಆಫ್ ಪ್ರಾಜೆಕ್ಟ್ ಅಂಡ್ ಡ್ಯೂ ಟು ದ ಎಕ್ಸಿಸ್ಟಿಂಗ್ ಕನ್ಸ್ಟೆಂಟ್ಸ್. ಒಂದು ಕಾಂಪ್ಲೆಕ್ಸಿಟಿ, ಅದೇ ನಂಬರ್ ಆಫ್ ಆಕ್ಟಿವಿಟೀಸ್ ಅಂತಿದೆಯಲ್ಲ, ದೆನ್ ಕನ್ಸ್ಟೆಂಟ್ಸ್. ನೆಕ್ಸ್ಟ್, ಸೊ ಸಮ್ ಇನ್ಫಾರ್ಮೇಶನ್ ಆರ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್. ಕೆಲವೊಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಶೆಡ್ಯೂಲಿಂಗ್ ಅಂತ ಅಂದಾಗ ಸೊ ಕೆಲವೊಂದು ಅಂಶಗಳನ್ನ ನಾವು ಗಣನೆಗೆ ತಗೋಬೇಕು. ಸೊ ಹ್ಯಾವ್ ಟು ಕನ್ಸಿಡರ್ ಸಮ್ ಪಾಯಿಂಟ್ಸ್.
ಯಾವುದು? ಸೊ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಅಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಇದ್ದಾರೆ. ಈಗ ನೀವು ರೋಡ್ ಮಾಡ್ಬೇಕು ನೋಡಿದ್ರೆ ಸೊ ಪಕ್ಕದಲ್ಲಿ ಇನ್ನೊಂದು ಸರ್ವಿಸ್ ರೋಡ್ ತರ ಬಿಟ್ಕೊಂಡಿರ್ತಾರೆ. ಸೊ ಲೆಟ್ ದೆಮ್ ಗೋ ಅಂತ. ಎಷ್ಟು ವೆಹಿಕಲ್ ಓಡಾಡುತ್ತೆ, ಸೊ ಆ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಎಷ್ಟು ಜನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಇಲ್ಲಿ ಸೊ ಯಾರಿಂದ ಅಪ್ರೂವಲ್ ತಗೋಬೇಕು? ಈಗ ನೀವೇನೋ ಪ್ರಾಜೆಕ್ಟ್ ಇದೆ, ಅದರಲ್ಲಿ ಒಂದು ಮರ ಕಡಿಬೇಕು, ಸುಮ್ಮನೆ ಕಡಿಬಿಡಕ್ಕಾಗತ್ತಾ? ಹೌ ಟು ಟೇಕ್ ದ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್. ಇಲ್ಲಾದ್ರೆ ಸೊ ಮೈಸೂರು ಸಿಟಿ ಕಾರ್ಪೊರೇಷನ್, ಸೊ ಬೆಂಗಳೂರು ಆದ್ರೆ BBMP ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೈಕ್. ಸೊ ಆನ್ ಗೋಯಿಂಗ್ ಪ್ರಾಜೆಕ್ಟ್, ಸೊ ಪ್ಯಾರಲ್ ಆಗಿ ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದೆಯಾ, ಅದರಿಂದ ನಮ್ಗೇನಾದ್ರು ಕಾನ್ಫ್ಲಿಕ್ಟ್ ಆಗುತ್ತಾ? ಓಕೆ, ಇಲ್ಲಿ ಬೆಂಗಳೂರಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ರೋಡ್ ಹಾಕಿ ಇನ್ನು ಟಾರ್ ಆರೇ ಇರೋದಿಲ್ಲ, ಅವಾಗಲೇ ಬಂದು ಹಾಕಿ ಶುರು ಮಾಡ್ಬಿಡ್ತಾರೆ. ನಿಜವಾಗ್ಲು ರೋಡ್ ಹಾಕೋವರೆಗೂ ಕಾಯ್ತಾ ಇರ್ತಾರೆ, ಅಲ್ಲಿವರೆಗೂ ಆಗ್ತಿರಲ್ಲ. ಆಗಿದ ತಕ್ಷಣನೇ ಬಂದು ಹಾಕಿ ಶುರು ಮಾಡ್ತಾರೆ. ಬೆಳಿಗ್ಗೆ ಹಾಕ್ರೆ ಸಂಜೆ ಬಂದು ಹಾಕಿತಾರೆ. ಓಕೆ, ಸೊ ಅದನ್ನ ಯು ಹ್ಯಾವ್ ಟು ಸಿ ಯಾವ ರೀತಿ ಮಾಡಬಹುದು ಅಂತ. ನೆಕ್ಸ್ಟ್ ಸೋಶಿಯೋ ಎಕನಾಮಿಕ್ ಸ್ಟ್ರಕ್ಚರ್. ಇದಾಗಲೇ ಒಂದು 50 ಸತಿ ಹೇಳ್ಕೊಟ್ಟಿದ್ದೀನಿ. ಕೇರಳದಲ್ಲೋ ತಮಿಳ್ನಾಡಲ್ಲೋ ಹೋಗ್ಬಿಟ್ಟು ಅಲ್ಲೂ ಎಲ್ಲಾರು ಕರ್ನಾಟಕದವರು ಅಂದ್ರೆ ಆಗುತ್ತಾ? ಸೊ ದಟ್ ಸೋಶಿಯಲಾಜಿಕಲ್ ಫ್ಯಾಕ್ಟರ್ಸ್ ವಿ ಶುಡ್ ಕನ್ಸಿಡರ್. ನೆಕ್ಸ್ಟ್ ಕಮ್ಯುನಿಟಿ ಆರ್ಗನೈಸೇಷನ್. ಕಮ್ಯುನಿಟಿ ಅಂತಂದ್ರೆ ಏನ್ ಹೇಳಿ? ಕಮ್ಯುನಿಟಿ ಅನ್ನೋ ಗ್ರೂಪ್ ಅಲ್ಲ. ಯಾವ ಜನ? ಸಾಮಾನ್ಯ ಜನ. ಅಲ್ಲಿ ಯಾವ್ದಾದ್ರು ಆರ್ಗನೈಸೇಷನ್ ಇದೆಯಾ? ಸಂಘಗಳು, ಸಂಸ್ಥೆಗಳು ಅಂತ ಇರ್ತಾವಲ್ಲ, ಕರ್ನಾಟಕ ಯಾವ ಸೋ ಮೆನಿ ಥಿಂಗ್ಸ್. ನಿಮ್ಮೂರಲ್ಲಿ ಯಾವ್ದೋ ಸಂಘಗಳಿಲ್ಲ, ಚೀತು ಸಂಘ ಆ ಥರದ್ದು. ಸೊ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ಶೆಡ್ಯೂಲಿಂಗ್ ದ ಪ್ರಾಜೆಕ್ಟ್. ಓಕೆ, ಸೊ ಸಿಚುಯೇಷನ್ ಅನಾಲಿಸಿಸ್ ಅಂಡ್ ಪ್ರಾಬ್ಲಮ್ ಡೆಫಿನಿಷನ್. Situation analysis is a process through which the general characteristics and problems of the community are identified. ಸೊ ಯಾವುದು ಸಿಚುಯೇಷನ್ ಅನಾಲಿಸಿಸ್ ಅಂದ್ರೆ, ಸಿಚುಯೇಷನ್ ಅಂದ್ರೆ ಒಂದು ಸಾಂದರ್ಭಿಕ ಅನಾಲಿಸಿಸ್. ಅನಾಲಿಸಿಸ್ ಕನ್ನಡದಲ್ಲಿ ಏನು? ಸಾರಿ, ಅನಾಲಿಸಿಸ್ ಅಂದ್ರೆ ಊಹೆ ಅಂದ್ರೆ ಇಮ್ಯಾಜಿನೇಷನ್. ಸೊ ಅನಾಲಿಸಿಸ್. ಇಲ್ಲಿ ಸಿಚುಯೇಷನ್ ಅನಾಲಿಸಿಸ್ ಯಾವ ರೀತಿ ಮಾಡಬೇಕು ಅಂದ್ರೆ, ವಿ ಶುಡ್ ಥ್ರೂ ಓಕೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಪ್ರಾಬ್ಲಮ್ಸ್ ಆಫ್ ದ ಕಮ್ಯುನಿಟಿ. ಸೊ ಕಮ್ಯುನಿಟಿ ನಾನು ಏನ್ ಹೇಳ್ಕೊಟ್ಟೆ, ಅಲ್ಲಿರೋ ಜನಸಾಮಾನ್ಯರು ಯಾರ್ಯಾರು ಇರ್ತಾರೆ, ಸೊ ಇನ್ಕ್ಲೂಡಿಂಗ್ ಎವ್ರಿ, ಅವರ ಒಂದು ಗುಣಲಕ್ಷಣ ಏನು ಅಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಜನಗಳು. ಓಕೆ, ಸೊ ಇಲ್ಲಿ ನಾವು ಮಂಡ್ಯದಲ್ಲಿ ಮಾತಾಡ್ದಂಗೆ ಮಂಗಳೂರಲ್ಲಿ ಮಾತಾಡಕ್ಕಾಗಲ್ಲ ಜನಗಳ ಹತ್ರ. ಇಲ್ಲಿ ನಾವು ಹೆಂಗ್ ಬೇಕಾದ್ರೂ ಮಾತಾಡೋದು, ಅಲ್ಲಿ ಮಂಗಳೂರಲ್ಲಿ ತುಂಬಾ ಇದು ಏನು ಮಾರಾಯರೆ ಎಂತದ್ದು ನೀವು ಈ ರೀತಿ ಮಾತಾಡೋದು ಅಂತಾರೆ. ಬಾಗರೋ ಏನ್ ಸಮಾಚಾರ ಅಂತ ಮಾತಾಡಿಸ್ತಾರೆ. ಲೈಕ್ ಅಂಡ್ ದೆನ್ ದ ಪ್ರಾಬ್ಲಮ್ಸ್ ವಿಚ್ ದೇ ಆರ್ ಫೇಸ್. ಏನ್ ಪ್ರಾಬ್ಲಮ್ ಇದೆ. ಸೊ ಪ್ರಾಜೆಕ್ಟ್ ಇಸ್ ನಥಿಂಗ್ ಬಟ್ ಸೊಲ್ಯೂಷನ್ ಟು ಎನಿ ಪ್ರಾಬ್ಲಮ್. ಸೊ ದಟ್ ಸಿಚುಯೇಷನ್ ಯಾವ ರೀತಿ ಇದೆ, ಗ್ರೌಂಡ್ ಲೆವೆಲ್ ಸಿಚುಯೇಷನ್. ನೆಕ್ಸ್ಟ್ ಸೆಟ್ಟಿಂಗ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಹೇಳ್ಬೇಕಾಯ್ತು ಇನ್ನೊಂದ್ಸಲ, ಇದು ಮತ್ತೆ ರಿಪೀಟ್ ಆಗಿದೆ. ಸೊ ಗೋಲ್ ಸೆಟ್ಟಿಂಗ್ ಇಸ್ ಟು ಆಸ್ಕ್ ದ ಕ್ವಶನ್ ವೇರ್ ಡು ವಿ ವಾಂಟ್ ಟು ಗೋ. ಅಂದ್ರೆ ವಾಟ್ ಡು ವಿ ವಾಂಟ್, ವಾಟ್ ಡು ವಿ ವಾಂಟ್, ಏನ್ ಮಾಡಬೇಕು, ಏನ್ ಬೇಕು ನಮ್ಗೆ. ಸೆಟ್ಟಿಂಗ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಜನರಲ್ ಸ್ಟ್ರಕ್ಚರ್ಸ್ ಅಂಡ್ ಸ್ಟ್ರಾಟಜೀಸ್. ದಿಸ್ ಆಸ್ಪೆಕ್ಟ್ ಇಸ್ ಟು ಆಸ್ಕ್ ದ ಕ್ವಶನ್ ಹೌ ಡು ವಿ ಗೆಟ್ ದೇರ್. ಇದು ಬಂದಿತ್ತಲ್ರ ಆಲ್ರೆಡಿ ಲಾಸ್ಟ್ ಚಾಪ್ಟರ್ ಆಗಿತ್ತಲ್ಲ. ಸ್ಟ್ರಾಟಜೀಸ್ ಅಂತ ಆಗಿಲ್ಲ, ಬಟ್ ಇನಿಷಿಯೇಷನ್ ಪ್ಲಾನಿಂಗ್ ಅವೆಲ್ಲ ಆಗಿತ್ತಲ್ವಾ. ಓಕೆ, ಯಾವ ರೀತಿ ಹೋಗೋದು ಈಗ ಹೇಳಿದ್ನಲ್ಲ. ಈಗ ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕು, ಹಿಂಗೆ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಉಳ್ಳಾಡ್ಕೊಂಡು ಹೋಗ್ಬೋದು, ಟ್ರೈನು, ಕಾರು, ಬಸ್ಸು, ಫ್ಲೈಟಲ್ಲೂ ಹೋಗ್ಬೋದು. ಮೈಸೂರಲ್ಲೇ ಇಲ್ಲಿ ಕಡ್ಕೊಳ್ಳೋದಲ್ಲಿ ಏರೋಡ್ರಮ್ ಇದೆ. ಸೊ ಇದು ಯಾವ್ದ್ರಲ್ಲಿ ಹೋದ್ರೆ ನಿಮ್ ಪ್ರಾಜೆಕ್ಟ್ ಯಾವ್ದು ಹೆಲ್ಪ್ ಆಗುತ್ತೆ? ನಡ್ಕೊಂಡು ಹೋದ್ರೆ ಹೆಲ್ಪ್ ಆಗುತ್ತಾ? ಹೆಂಗ್ ಹೇಳ್ಬಿಟ್ಟೆ, ನಡ್ಕೊಳ್ಳೋದ್ರೆ ಹೆಲ್ಪ್ ಆಗುತ್ತೆ. ಯು ಹ್ಯಾವ್ ಟು ಡಿಸೈಡ್ ದ ಸ್ಟ್ರಾಟಜಿ. ಸೊ ಹೌ ಯು ಗೋನ್ ಟು ಡೂ ಇಟ್. ಅಂದ್ರೆ ಹೌ ಡು ವಿ ಗೆಟ್ ದೇರ್ ಅಂದ್ರೆ ಈ ಪ್ರಾಜೆಕ್ಟ್ ನ ಯಾವ ರೀತಿ ಮುಗಿಸ್ಬಹುದು ಅಂತ. ಸೊ ಇವತ್ತಿದೆ, ಇನ್ನೊಂದು ವಾರದ ಎಕ್ಸಾಮು, ಹೆಂಗ್ ಓದಬೇಕು. ಸೊ ಯು ಹ್ಯಾವ್ ಟು ಪ್ರಿಪೇರ್ ದ ಟೈಮ್ ಟೇಬಲ್. ಓಕೆ, ಯು ಹ್ಯಾವ್ ಟು ಅಲರ್ಟ್ ದ ಟೈಮ್. ಸೊ ಮ್ಯಾಥ್ಸ್ಗೆ ಎಷ್ಟು ಅವರ್ ಕೊಡಬೇಕು, ಎಲ್ಲದಕ್ಕೂ ಒಂದೇ ಟೈಮ್ ಕೊಡೋದಂತಿಲ್ಲ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅದನ್ನ ಕಡಿಮೆ ಓದಿ, ಯಾವ್ದು ಅರ್ಥ ಆಗಲ್ಲ ಅದನ್ನ ಜಾಸ್ತಿ ಓದಬೇಕು. ಸೊ ದಟ್ ಇಸ್ ಅ ಸ್ಟ್ರಾಟಜಿ. RCB ಅವ್ರು ಮಾಡ್ತಾರಲ್ಲ ಆ ಸ್ಟ್ರಾಟಜಿಗಳು. ಮೊದಲೇ 8 ಮ್ಯಾಚ್ ಸೋತೋಗ್ಬಿಡೋದು, ಆಮೇಲೆ 8 ಮ್ಯಾಚ್ ಗೆಲ್ಲೋದು, ಆಮೇಲೆ ಮತ್ತೆ ಸೋಲೋದು, ತಿರ್ಗಾ ಸಖತ್ತಾಗಿ ಆಡಿದ್ರು ಏನಾಯ್ತು ನೆಕ್ಸ್ಟ್ ನೋಡೋಣ ಅಂತ.
ನೆಕ್ಸ್ಟ್ ಸೊ ಇಂಪ್ಲಿಮೆಂಟೇಷನ್ ಓದಿ ಅದನ್ನ ಪೂರ್ತಿ. ಇದಕ್ಕೆ ಭುವನ್ ಹೇಳ್ತಾನೆ ಏನು ಅಂತ. ಹ್ಮ್ ಏನ್ರ ಇಂಪ್ಲಿಮೆಂಟೇಷನ್ ಅಂದ್ರೆ ಭುವನ್? ಆ ಸ್ಟೇಜಸ್ ನ ಪ್ಲಾನ್ ಮಾಡಿ ಹ್ಮ್ ಅದನ್ನ ಮಾಡಕ್ ಮಾಡಕ್ ಆಗ್ಬೇಕು. ಮಾಡಕ ಆಕ್ಷನ್ ಏನ್ ಪ್ಲಾನ್ ಮಾಡಿದೀವಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು, ದಟ್ಸ್ ಇಟ್. ಅದನ್ನ ಎಕ್ಸಿಕ್ಯೂಷನ್. ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಪ್ರಾಜೆಕ್ಟ್ ದ ಇಂಪ್ಲಿಮೆಂಟರ್ ಶುಡ್ ಐಡೆಂಟಿಫೈ ಸ್ವಾಟ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಎಷ್ಟು ಆಗಿದೆ? ಸ್ಟ್ರೆಂತ್ ಅಂದ್ರೆ ಇವರ ಒಂದು ಶಕ್ತಿ, ಸೊ ವೀಕ್ನೆಸ್ ದೌರ್ಬಲ್ಯ, ಆಪರ್ಚುನಿಟೀಸ್ ಅಂದ್ರೆ ಅವಕಾಶಗಳು, ಸೊ ಥ್ರೆಟ್ಸ್ ಅಂದ್ರೆ ಏನೇನು ರಿಸ್ಕ್ ಇದೆ ಅಥವಾ ಏನೇನು ಸಮಸ್ಯೆಗಳಿದೆ, ದೋಸ್ ಥಿಂಗ್ಸ್. ಸೊ ಇಂಪ್ಲಿಮೆಂಟೇಷನ್ ಮುಂಚೆ ಈ ಸ್ವಾಟ್ ಅಂತ ಕೇಳ್ತಾರೆ. ಸೊ ಸ್ವಾಟ್ ನ ಎಕ್ಸ್ಪ್ಯಾಂಡ್ ಮಾಡಿ, ಯಾರಪ್ಪ ಕಂಪ್ಯೂಟರ್ ಯಾರೋ ಕೇಳ್ತಿದ್ದಲ್ಲ, ಕಂಪ್ಯೂಟರ್ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ದೋಸ್ ಥಿಂಗ್ಸ್ ದೇ ಡೋಂಟ್ ಆಸ್ಕ್ ದೀಸ್ ಥಿಂಗ್ಸ್. ಓಕೆ, ಎಲ್ಲಿ ಸಿಲೆಬಸ್ ಇಲ್ಲ ದಟ್ ಈಸ್ ರಿಕ್ವೈರ್ಡ್. ಸೊ ಸ್ವಾಟ್. ಇನ್ನೊಂದು ಯಾವುದು ಸ್ಮಾರ್ಟ್ ಅಂತ ಇತ್ತಲ್ಲ, ಸ್ಮಾರ್ಟ್ ಅಂದ್ರೆ ಯಾವುದು ಲಾಸ್ಟ್ ಬಂತಲ್ಲ, ಏನಿದು ಇಷ್ಟು ಬೇಗ ಕಟ್ಟಿಕೊಟ್ಟಿದೆ, ವೆರಿ ಗುಡ್. BMS ಆರ್ಮಿ ದೊಡ್ಡ ಬೋರ್ಡ್ ಹಾಕೊಡ್ತೀವಿ ಅಂತ ನಮ್ಮಡ್ಗ BMS ಅಲ್ಲಿ ಪ್ಲೇಸ್ ಆದಂತ. ನೀವು ನಿಮ್ಗೆ ಜಾಸ್ತಿ ಆಪರ್ಚುನಿಟಿ ಇರೋದು ಹುಡುಗಿರ್ಗೆ. ಸೊ ನೆಕ್ಸ್ಟ್ ಎವ್ಯಾಲ್ಯೂಯೇಷನ್. ಪ್ರಾಜೆಕ್ಟ್ ರಿಸಲ್ಟ್ ಕೊನೆದು ಓದಿ, ಆಮೇಲೆ ಪ್ರಾಜೆಕ್ಟ್ ಅಲ್ಲಿ ಕೊಡ್ತೀರಾ. ಸೊ ಕೊನೆಯಲ್ಲಿ ಆಯ್ತಲ್ವಾ, ಎಲ್ಲ ಆಯ್ತು, ಎಲ್ಲ ಇದೆಲ್ಲ ಮುಗೀತು. ಸೊ ಎವ್ಯಾಲ್ಯೂಯೇಷನ್ ಅಂತಂದ್ರೆ ಏನ್ ಮಾಡಿದೀರಾ ಅದನ್ನ ಎವ್ಯಾಲ್ಯೂಯೇಟ್. ಸೊ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಅಂಡ್ ಆರ್ಗನೈಸಿಂಗ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಪ್ರಾಜೆಕ್ಟ್ ರಿಸಲ್ಟ್ ಏನ್ ಬಂದಿದೆ ಔಟ್ಪುಟ್, ಬಟ್ ಅದ್ರ ಜೊತೆಗೆ ಫಸ್ಟ್ ನಾವ್ ಏನು ಮಾಡಿದ್ದು. ಎವ್ಯಾಲ್ಯೂಯೇಷನ್ ಅಂತಂದ್ರೆ ಏನಾಗಿದೆ ಇಲ್ಲಿವರೆಗೂ, ವಾಟ್ ಹ್ಯಾಸ್ ಹ್ಯಾಪನ್ ಸೋ ಫಾರ್, ಏನಕ್ಕಾಗಿದೆ. ಸೊ ಎವ್ಯಾಲ್ಯೂಯೇಷನ್ ಅಷ್ಟೇ ಮಾಡೋದು, ಅದರಲ್ಲಿ ನಾವೇನು ರಿಮಾರ್ಕ್ಸ್ ಎಲ್ಲ ಬರೆಯಲ್ಲ. ಇಷ್ಟಾಗಿದೆ ಸರ್ ಅಂತ ರಿಪೋರ್ಟ್ ರೆಡಿ ಮಾಡಿ. ನೆಕ್ಸ್ಟ್ ವೈ ಇಸ್ ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಇಂಪಾರ್ಟೆಂಟ್, ನೀವ್ ಹೇಳ್ಬೇಕಿಲ್ಲ, ಅದಕ್ಕೆ ಬ್ಲಾಂಕ್ ಬಿಟ್ಟಿರೋದು. ಯಾವ್ಯಾವ ಬ್ಲಾಂಕ್ ಬಿಟ್ಟಿದ್ದೀನಿ ಹೇಳಿ, ನಿಮ್ ಕೈಲಿ ಹೇಳಿಸ್ಬೇಕು ಅಂತ. ನಾವು ಏನ್ ಮಾಡ್ತೀವಿ ಅಂತ ತಿಳ್ಕೊಂಡು ಕೆಲಸ ಆಗುತ್ತೆ. ಇದು ಪ್ರಾಜೆಕ್ಟ್ ಡೈರಿಲೇ ಆಯ್ತು. ಇದು ಇಂಥ ದಿನ ಇಂಥ ಕೆಲಸ ಎಲ್ಲ ಬಿಟ್ಬಿಡು, ಎಲ್ಲ ಕಲೆಕ್ಟಿವ್ ಆಗಿ ಔಟ್ಪುಟ್ ಬಂದಿರುತ್ತಲ್ಲ, ಮನೆ ಎಲ್ಲ ಕಟ್ಟಿಲ್ಲ. ಅದು ಒಂದು ಔಟ್ಪುಟ್ ಪ್ಲಸ್ ಅದಾದ್ಮೇಲೆ ಔಟ್ಪುಟ್ ಒಂದೇ ಸಾಕ. ಕತ್ತೆ ಮಾಡೋಂತ ಕುದುರೆ ಮಾಡೋದ್ರೆ ಕತ್ತೆನೋ ನಾಯಿನೋ ಮಾಡಿರ್ತೀರ, ಅದನ್ನ ಔಟ್ಪುಟ್ ಅಂತ ಒಪ್ಪಕೈತೆ, ಔಟ್ಪುಟ್ಟೇ ಬಟ್ ಪ್ರಾಪರ್ ಔಟ್ಪುಟ್ ಅಲ್ಲ. ಒಂದು ಸೊ ಆಬ್ಜೆಕ್ಟಿವ್ಸ್ ಎಲ್ಲ ಮೀಟ್ ಆಗಿದೆಯಾ. ಆಬ್ಜೆಕ್ಟಿವ್ಸ್ ಅಂತಂದ್ರೆ ಹೇಳಿ ಗೋಲ್, ಅದ್ರಲ್ಲಿ ಏನಿರುತ್ತೆ ಆಬ್ಜೆಕ್ಟಿವ್ಸ್ ಅಲ್ಲಿ, ತಿರ್ಗಾ ಹದಿನೇ ಅರ್ಥ. ಈಗ ಆಬ್ಜೆಕ್ಟಿವ್ ಅಂದ್ರೆ ಗೋಲ್ ಅಂತ ಹೇಳಿದ್ರೆ, ಆ ಗೋಲ್ ಅಲ್ಲಿ ನಾವು ಕೆಲವೊಂದು ಪ್ಯಾರಾಮೀಟರ್ಸ್ ಇಟ್ಟಿರ್ತೀವಿ. ಎಫಿಷಿಯೆಂಟ್ ಆಗಿರ್ಬೇಕು, ಪ್ರಾಡಕ್ಟ್ ಔಟ್ಪುಟ್ ಯಾವ ರೀತಿ ಇರಬೇಕು, ಎಷ್ಟು ಟೈಮಲ್ಲಿ ಇರಬೇಕು, ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ಬೇಕು. ಅದನ್ನ ತಾನು ಹೇಳಿರೋದವನು. ಕಲೆಕ್ಟಿಂಗ್, ರೆಕಾರ್ಡಿಂಗ್ ಅಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಶನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಪ್ರಾಜೆಕ್ಟ್ ರಿಸಲ್ಟ್ ಅಂದ್ರೆ ಏನಾಗಿದೆ ಅಂತಲ್ಲ, ಯಾವ ರೀತಿ ಆಗಿದೆ ಅಂದ್ರೆ ಎಷ್ಟು ಟೈಮ್ ತಗೊಂಡಿದೆ ಔಟ್ಪುಟ್ ಬರೋದಕ್ಕೆ, ಕಂಪ್ಲೀಟ್ ಅನಲೈಸ್ ಮಾಡೋದು. ನೆಕ್ಸ್ಟ್ ಸೊ ಕ್ವಾಲಿಟಿ ನೋಡುವಂಥದ್ದು, ಮತ್ತೆ ಪರ್ಫಾರ್ಮೆನ್ಸ್ ಆಫ್ ದ ಟೀಮು. ಸೊ ಎಷ್ಟು ಖರ್ಚು ಮಾಡಿದೀರಾ, ಯಾಕೆ ಖರ್ಚಾಯ್ತು, ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್. ಸೊ ದಟ್ಸ್ ವೈ ವಿ ನೀಡ್ ಪ್ರಾಜೆಕ್ಟ್. ಅಂಡ್ ದೆನ್ ಸೊ ಇವಾಗ ಏನೋ ತಪ್ಪಾಗಿದೆ,
ಅದನ್ನ ಫೀಡ್ಬ್ಯಾಕ್ ತಗೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸರಿ ಮಾಡ್ಕೊಳ್ಳುವಂಥದ್ದು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಪರ್ಫೆಕ್ಟ್ ಆಗಲ್ಲ. ಒಂದು ಕೆಲಸನ ನಾವು ಶುರು ಮಾಡಿ ಮಾಡ್ತಾ ಮಾಡ್ತಾ ವಿಲ್ ಬಿಕಮ್ ಪ್ರೊಫಿಷಿಯಂಟ್ ಇನ್ ದಟ್. ಕ್ಲಿಯರ್? ಸೊ ಅದು ಖಾಲಿ ಬಿಟ್ಟಿರೋದ್ರೆ ನಿಮ್ಮ ನೀವು ಅರ್ಥ ಮಾಡ್ಕೊಂಡಿರೋದ್ರಿಂದ ಆನ್ಸರ್ ಮಾಡಲಿ ಅಂತ. ನೆಕ್ಸ್ಟ್, ವಾಟ್ ಆರ್ ದ ಚಾಲೆಂಜಸ್ ಇನ್ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್? ಇದು ಹೇಳ್ರಪ್ಪ. ಮಾನಿಟರ್ ಮಾಡೋದಾಗ ಮತ್ತೆ ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಕ್ಯಾ ಸಮಸ್ಯೆ? ಮಾನಿಟರಿಂಗ್ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ? ಜಾಸ್ತಿ ಎಂಪ್ಲಾಯ್ಸ್ ಇದ್ದಾಗ ಇದು ಮಾಡೋದು. ಸೊ ಕಾಂಪ್ಲೆಕ್ಸಿಟಿ ಇದ್ದಾಗ ಡಿಫ್ರೆಂಟ್ ಟೀಮ್ಸ್ ಎಂಪ್ಲಾಯ್ ಆಗಿದೆ ಮಾಡೋದು. ನೆಕ್ಸ್ಟ್, ಸೊ ನೇಚರ್ ಆಫ್ ಪ್ರಾಜೆಕ್ಟ್ ಇದ್ದಾಗ ಅದರಲ್ಲಿ ಡಿಫರೆಂಟ್ ವೇರಿಯೇಬಲ್ಸ್ ಇತ್ತು. ವೇರಿಯೇಬಲ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಡಿಫರೆಂಟ್ ಇನ್ಪುಟ್ಸ್ ಅಂತ. ನಾವು ಪೈಥಾನೋ ಜಾವಾ ವೇರಿಯೇಬಲ್ ಅಲ್ಲ, ಡಿಫರೆಂಟ್ ಇನ್ಪುಟ್ಸ್ ವೇರಿಯೇಬಲ್ಸ್ ಇತ್ತು ಅಂದಾಗಲೂ ಕಷ್ಟ ಆಗುತ್ತೆ. ಆಮೇಲೆ ಸೊ ಬಜೆಟ್ ಕರೆಕ್ಟಾಗಿ ಆಗಿಲ್ಲ, ಮಾನಿಟರಿಂಗ್ ಇಲ್ಲ, ಸೊ ಮಾನಿಟರಿಂಗ್ ಟೀಮೇ ಇಲ್ಲ, ಅವ್ರಿಗೆ ದುಡ್ಡು ಕೊಡೋರು ಯಾರು ಅಂತ ಇದು ಮಾಡಿದ್ವಿ. ನೆಕ್ಸ್ಟ್,